ಅಬೆ ಹೆಂಗದ ಬೇ ಯಾವ ನದಿ ಹಿಂಗೆ ಹರಿತೈತಲ್ಲ ಇದು ಕಾವೇರಿ ನದಿ, ಕೊಡಗಿನ ಕಾವೇರಿ ನದಿ ಹಾಕ್ಬಿಟ್ಟಿರೋ ಮೇಲೆ ಈ ರೇಂಜ್ಗೆ ಎಲ್ಲ ನಾವು ಹಾಸನಿಂದ ಬಂದ್ವಿ ಸರ್. ನೋಡಿ ಸರ್ ಹೆಂಗ್ ಹರಿತೈತಿ ನೀರು. ರೋಡಾರು ಮಾಡಿಸಿದ್ರೆ ಮಾಡಿಸಿದ್ರೆ ನೀನು ಟ್ರೆಕ್ಕಿಂಗ್ ಬತ್ತೀಯಾ? ಬೇರೆ ಮಾಡೋರು 200 ರೂಪಾಯಿ, ನಮ್ಮ ಹತ್ರ 200 ತಗೊಂಡ್ರು. ಏನ್ ಮಾಡೋದು? ಬಿಸಿಲಿಲ್ಲ ತಾಪ ತಾಳಲಾರದೆ ನೀರು ಕಂಡಾಗ ಎಮ್ಮೆ ಹೆಂಗ್ ಬೀಳ್ತದ ಹಂಗೆ ನಮ್ಮ ಹುಡುಗರೆಲ್ಲ ಬೀಳ್ತಾವ್ರೆ ನೀರೊಳಗಡೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನನ್ನ ಸ್ನೇಹಿತರೆಲ್ಲ ಸೇರಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ನಾಗಮಲೆಗೆ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಮಹಾಶಿವರಾತ್ರಿ ದಿನ ಟ್ರೆಕ್ಕಿಂಗಿಗೆ ಹೋಗ್ತಾ ಇದ್ದೀವಿ. 2-3 ವರ್ಷದಿಂದ ಹೋಗಿದ್ದೀವಿ. ಅದೇ ರೀತಿ ಈ ವರ್ಷನೂ ಕೂಡ ನಾವು ಮಹಾಶಿವರಾತ್ರಿ ದಿನ ಪ್ಲ್ಯಾನ್ ಮಾಡಿದ್ದೀವಿ. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ಮಾತ್ರ ಟ್ರೆಕ್ಕಿಂಗಿಗೆ ಎಂಟ್ರಿ ಇರೋದ್ರಿಂದ ಸಂಜೆ 7 ಗಂಟೆಗೆ ಬಿಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಹಾಗೆ ಬಿಡೋದಕ್ಕಿಂತ ಮುಂಚೆ ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳಿ ಟಿಟಿಗೆ ಪೂಜೆನ ಮಾಡಿ ನಾವು ಎಲ್ಲ ಗಾಡಿ ಹತ್ತದೋ. ಗಾಡಿನ ಹತ್ತಿ ಸ್ವಲ್ಪ ದೂರ ಬತ್ತಿದಾಗೆ ನಮ್ಮ ಪೂರ್ಣ ಫ್ರೂಟ್ಸ್ನ ಸಲಾಡ್ ಮಾಡೋಣ ಅಂತ ಹೇಳಿ ಫಸ್ಟೇ ಪ್ಲ್ಯಾನ್ ಮಾಡಿದ್ದ. ಅದಕ್ಕೆ ಬೇಕಾದಂಥ ಫ್ರೂಟ್ಸು ಎಲ್ಲ ಕೂಡ ತಗೊಂಬಂದಿದ್ದ. ಆಪಲ್ಲು, ಪಪಾಯ, ಗ್ರೇಪ್ಸಲ್ಲಿ ವೈಟು ಮತ್ತು ಬ್ಲ್ಯಾಕು ಎರಡೂ ಕೂಡ ತಂದಿದ್ದ. ಇದ್ರ ಜೊತೆಗೆ ಬಾಳೆಹಣ್ಣು ಮತ್ತು ಸ್ಟ್ರಾಬೆರಿ ಎಲ್ಲ ಹಣ್ಣನ್ನು ಕೂಡ ಸಣ್ಣ ಸಣ್ಣಗೆ ಪೂರ್ಣ ಪೀಸ್ ಮಾಡ್ತಾ ಇದ್ದ. ಈಜಿ ನಡಿಯಲ್ಲಪ್ಪ ಚೆನ್ನಾಗಿ ನಡಿಯಲ್ಲ. ಡ್ರೈ ಫ್ರೂಟ್ ಅಲ್ಲ ಅದು, ಇದು ಪಪ್ಪಾಯ ಹಣ್ಣಿಂದು ಕೇಕಲ್ಲಿ ಹಾಕಿರ್ತಾರಲ್ಲ ಬಿಳಿ ಬಿಳಿದು ಪರಂಗಿಯಲ್ಲಿ ಮಾಡಿರ್ತಾರಲ್ಲ. ಮಾತಾಡ್ಬಿ ಡಿಜೆ ಜನ ಇದೆಯಾ ಡಿಜೆ ಅಂತಿಲ್ಲ ಹೆಸರು ಮಂಜನ್ ಬಿಲ್ಡಿಂಗ್ ಆಡಕ್ಕಿಂತ ಏನಪ್ಪಿ ಕಟ್ ಮಾಡಂಗೆ ಕೊಡ್ದ ನಮ್ರೆ ಅದು ಬೇರೆ ಯಾಕೆ ಬ್ರೇಕ್ ಕೊಡು. ಮಾಡ್ಬೇಕೆಲ್ಲ ಮಾಡೋಣ ಏನಿಲ್ಲ. ಅದು ಮಾತ್ರ ಸುಮ್ಮನೆ ಮೊಸರು ಹಾಕಿದ್ದ ಇದೇನಿಲ್ಲ ಏನಾಗಲ್ಲ. ಎಲ್ಲ ನೀವು ಹಿಂಗೆ ಸೈಡಿಂದ ತೆಗಿರಿ ಅಣ್ಣ, ಅದು ಆಗೋದನ್ನ ಫೀಲ್ ಮಾಡ್ಬೇಕು. ಆಗೋದನ್ನ ಹಂಗೆ ಬಿಡು, ಇನ್ನೂ ಹತ್ರ ಹೋಗಿ, ಇನ್ನೂ ಹತ್ರ ಹೋಗಿ. ನಾನು ಹೇಳಿದ್ರೆ ತರ್ತಾ ಇದ್ದೆ ಅಲ್ಲಿ ಅಂಗಡಿ ಸಾಕು ಪುಣೆ ಅಲ್ಲ, ಸ್ವಲ್ಪ ಕಲರ್ ಮಾಡ್ಬೇಕಾಯ್ತು ಕಣ ಪುಣೆ. ಕಲರ್ ಕಾಣ್ತಾ ಇಲ್ಲ, ಸೂಪರ್ ಕಲರ್ ಐತೆ. ಇದು ವೆನಿಲಾ ಫ್ಲೇವರ್ ಅಲ್ಲ, ಸ್ಟ್ರಾಬೆರಿ. ತಡಿ, ಅವ್ರು ಬರ್ತಾರೆ ತಡಿ. ಮುಂದಕ್ಕೆ ಬರೀ ಸ್ವಲ್ಪ ಆಯ್ತಾ.
ಲೋಕಿ ಇವಾಗ ಪೀಣ್ಯದಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಲೋಕೇಶ್ ಅವ್ರನ್ನ ಹತ್ತಿಸ್ಕೊಂಡು ನಾವು ಚನ್ನಪಟ್ಟಣದ ಹತ್ರ ಹೋಗಿ ಡಿನ್ನರ್ನ ಮುಗಿಸಿ ಹಂಗೆ ಮುಂದೆ ಹೋಗ್ಬೇಕಾದ್ರೆ ಇನ್ನೂ ಸಾಕಷ್ಟು ಫ್ರೂಟ್ಸ್ ಉಳಿದಿತ್ತು. ಫಸ್ಟ್ ಟೈಮು ಸಲಾಡ್ ಮಾಡಿದಾಗ ಲೋಕಿಗೆ ಸಿಕ್ಕಿರಲಿಲ್ಲ, ಹಾಗಾಗಿ ಇನ್ನೂ ಫ್ರೂಟ್ಸ್ ಎಲ್ಲ ಉಳಿದಿರೋದ್ರಿಂದ ಮತ್ತೆ ಇನ್ನೊಂದು ಸಲ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ದೋ. ಏನಾಗಲ್ಲ ಬಿಡು, ಯಾರಿಗ ಸಿಕ್ಕತ್ತೆ ಅದನ್ನು ತಿನ್ಬೋದು ಬಿಡ. ಅಲ್ಲಿ ಕಟ್ ಅಂತವೆ ತಿನ್ಬೇಕಾದ್ರೆ ನೋಡಿ ತಿನ್ರದ ಯೂಟ್ಯೂಬ್ಗೆ ಹಾಕೋಣ. ಲೋಕೇಶ್ ಅಣ್ಣ ನೋಡಪ್ಪ, ಅಪ್ಲೋಡ್ ಆಗುತ್ತೆ ನೋಡ್ಕೋಬೇಕು. ಚೆನ್ನಾಗಿ ಪೋಸ್ಟ್ ಕೊಡಿ ಅಣ್ಣ, ಪೋಸ್ಟ್ ಕೊಡಿ. ಯೂಟ್ಯೂಬ್ಗೆ ಹೋಗ್ತದೆ ಇದು. ನೀಟಾಗಿ ಪೋಸ್ಟ್ ಕೊಡಿ. ಯೂಟ್ಯೂಬ್ ಹಾಕ್ತೀಣ ಹಂಗಾರೆ ನಾನು ಇನ್ನೊಂದ್ಸಲ ಹಿಂಗೆ ಹೊಡಿತೀನಿ. ನಿನ್ನೆ ನಿಮ್ದು ದೊಡ್ಡದಾಗಿಡಿ ಅಣ್ಣ. ಒಂದೊಂದು ಹೇಳ್ಬೇಕಲ್ಲ, ನಮ್ಮ ಸ್ನೇಹಿತರು ಫ್ರೂಟ್ ಸಲಾಡ್ ಮಾಡಿದ್ರು, ಅದೆಲ್ಲ ಬರುತ್ತೆ. ಹೌದಾ? ಹಂಗಾರೆ ನಾನು ಲೈಕ್ ಮಾಡ್ಬೇಕು, ಹಂಗಾರೆ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ. ಅಬ್ಬೆ ಹೆಂಗದ ಬೇ ಮಾಡಿ. ತಾಳ್ಬೆಟ್ಟಕ್ಕೆ ಬಂದಾಗ ರಾತ್ರಿ 1:30 ತಾಳ್ಬೆಟ್ಟದಲ್ಲಿ ಶರಣು ಮಾಡ್ಕೊಂಡು ಮುಂದೆ ಸಾಗಬೇಕಾದ್ರೆ ತುಂಬ ಜನ ಪಾದಯಾತ್ರೆ ಮಾಡ್ತಾಯಿದ್ರು ಮಹದೇಶ್ವರ ಬೆಟ್ಟಕ್ಕೆ. ಮಹದೇಶ್ವರ ಬೆಟ್ಟಕ್ಕೆ ರೀಚ್ ಆದಾಗ ನಾವು 2:20 ನಾವಲ್ಲಿ ವಿಚಾರಿಸ್ತೋ ಎಷ್ಟು ಗಂಟೆ ತನಕ ದರ್ಶನ ಇರ್ತದೆ ಅಂತ ಹೇಳಿ. ದರ್ಶನಕ್ಕೆ ಬಿಡ್ತಾ ಇದ್ದಾರೆ, ಹೋಗಿ ಓಪನ್ ಇದೆ ಅಂತ ಹೇಳಿದ್ರು. ಹಾಗಾಗಿ ಬೇಗ ಹೋಗಿ ಸ್ನಾನ ಮುಗಿಸಿ ಅಲ್ಲಿಂದ ದರ್ಶನಕ್ಕೆ ಹೊರಟು. ನಾವು ದರ್ಶನಕ್ಕೆ ಹೋದಾಗ ಅಲಂಕಾರ ಮಾಡಬೇಕು ಅಂತ ಹೇಳಿ ದೇವ್ರಿಗೆ ಸ್ಟಾಪ್ ಮಾಡಿದರು. ಹಾಗಾಗಿ ಸ್ವಲ್ಪ ಹೊತ್ತು ಕಿವಿಲೇ ಕೂಡ ವೆಯ್ಟ್ ಮಾಡಿದ್ರು. ನಾವು ಇಟ್ಕೊಂತಿದ್ದೀರ ಸಿದ್ದು ಬಂದಿಲ್ಲಲ್ಲೋ, ಸಿದ್ದು ಇನ್ನೊಂದು ಸ್ವಲ್ಪ ಝೂಮ್ ಮಾಡೋಣಿರೋ. ದರ್ಶನ ಮುಗಿಸ್ಕೊಂಡು ಈಚೆ ಬರೋ ಅಷ್ಟೊತ್ತಿಗೆ 7 ಆಗಿತ್ತು. ಇನ್ನು ಟ್ರೆಕ್ಕಿಂಗಿಗೆ ಲೇಟ್ ಆಗುತ್ತೆ ಮತ್ತು ಬಿಸಿಲು ಜಾಸ್ತಿ ಆದರೆ ನಡೆಯೋದಕ್ಕಾಗೋದಿಲ್ಲ ಅಂತ ಹೇಳಿ ಸೀದಾ ಅಲ್ಲಿಂದ ಟ್ರೆಕ್ಕಿಂಗ್ ಕಡೆ ನಡೆದು. ಸ್ವಲ್ಪ ಜನ ನಮ್ಮ ಹುಡುಗರದು ಆನ್ಲೈನ್ ಟಿಕೆಟು ಬುಕ್ಕಿಂಗ್ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಆನ್ಲೈನಲ್ಲಿ ಫುಲ್ಲಾಗಿತ್ತು. ಹಾಗಾಗಿ ಅಲ್ಲೇ ಹೋಗಿ ಟಿಕೆಟ್ ತಗೊಬೇಕಾಗಿರೋದ್ರಿಂದ ಅಲ್ಲಿ ಹೋಗಿ ವಿಚಾರಿಸಿದಾಗ ತುಂಬ ಜನ ಅಲ್ಲಿ ಕ್ಯೂ ಇದ್ದಾರೆ ಅಂತ ಹೇಳಿ ಮಾಹಿತಿ ಹೇಳಿದ್ರು. ಇನ್ನು ನಾವು ನಡ್ಕೊಂಡು ಹೋಗಿ ಅಲ್ಲಿ ಟಿಕೆಟ್ ತಗೊಂಡು ಹೋಗೋದಕ್ಕೆ ಲೇಟ್ ಆಗ್ತದೆ ಅಂತ ಹೇಳಿ ನಾವು ಜೂಪನ್ನ ಮಾತಾಡ್ದೋ. ಒಬ್ರಿಗೆ 40 ರೂಪಾಯಿ ತಗೊಂಡ್ರು. ನಾವು ಜೂಪನ್ನ ಮಾತಾಡೋವಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಹುಡುಗರು 3 ಜನ ಮುಂದೆ ಹೋಗ್ಬಿಟ್ಟಿದ್ರು. ಆಮೇಲೆ ಅವ್ರಿಗೂ ಕೂಡ ಫೋನ್ ಮಾಡಿ ಇಲ್ಲ ಹಿಂಗೆ ಜೂಪ್ನ ಮಾತಾಡಿದ್ದೀವಿ, ಅಲ್ಲೇ ವೆಯ್ಟ್ ಮಾಡಿ ಅಂತ ಹೇಳಿ ಅವ್ರನ್ನೂ ಕೂಡ ಜೀಪಲ್ಲಿ ಆಮೇಲೆ ಹತ್ತಿಸ್ಕೊಂಡು ಹೋದೋ. ಇದರಲ್ಲಿ ಡಿಸ್ಕವರಿ ಚಾನಲಲ್ಲಿ ಆ ವಿಡಿಯೋ ಅಂತಾರೆ ಇದನ್ನೆಲ್ಲ
ಏನ ಹೆಂಗೆ ಇರ್ತೈತೆ ನೋಡ್ರಿ. ಇವಾಗ ನೀವು ಆಗಲಿ ಟರ್ನ್ ಆದ್ರಲ್ಲ ಇದು ಲಾರ್ಜು ಬಂತು ನಮ್ಮ ಗಾಡಿನಿ. ಆ ನೀಟಿಗೆ ಬಂತು ನೋಡ್ರಿ ನಮ್ದು. ಅಣ್ಣ ಫೋನ್ ಪೇ ಕೆಲಸ ಮಾಡ್ತದಾ? ಇಲ್ಲ ಅಣ್ಣ. ಓಕೆ, ರೋಡಲ್ಲಿ ಇದ್ರಲ್ಲ. ಓಕೆ ಓಕೆ, ನೀವು ಹಂಗೆಲ್ಲ ಹೋಗ್ಬಿಟ್ರೆ ನಾವು ಬಿಟ್ಬಿಟ್ಟು ನಮ್ಮ ಹುಡುಗರು ಇನ್ನೊಂದು 5 ಸೀಟ್ ಬೇರೆ ಅದು 3 ಸೀಟ್ ಖಾಲಿಗೆ ಬರ್ರಿ. ಅದೇ ಅಲ್ಲಿ ಮುಂದೆ ರೋಡಲ್ಲಿ ಅವ್ರಿಗೆ ಇಲ್ಲಿಲ್ಲ, ಅವರು ಅಲ್ಲಿ ಮುಂದೆ ಹೋಗ್ಬಿಟ್ಟಾರ ಅವರು. ಹಾಂ ಬಿಡಿ ಬಿಡಿ, ಮುಂದೆ ಬಿಡಿ. ಟಿಕೆಟ್ಗೆ ಸೀದಾ ಕೊಡ್ತಾರಾ? ಏನಾದ್ರು ಪ್ರೊಸೀಜರ್ ಐತಾ? ಫೋನ್ ಮಾಡೋಣ ನಮ್ಮ ಶೇಖರಿಂಗೆ. ಕೊಡ್ತಾರಂತೆ ಬರಪಿ, ಕೊಡ್ತಾರಂತೆ. ಫೋನ್ ಮಾಡ, ಫ್ರೀ ಕಳಿಸ್ತಾರೆ. ಇವ್ರು ಹೇಳಿದ್ರಲ್ಲ ಬೇಗ ಕೊಡ್ತಾರಂತಾರೆ. ನಮ್ಮವನು ಅವ್ನು 90 ಓಡಿಸ್ಬೇಕಂಗಾರ ಅವನಿಗೆ. ಕ್ವಾರ್ಟರ್ ಕೊಡ್ಸೋಣ ಬಿಡು, 200 ರೂಪಾಯಿಗೆ ಕ್ವಾರ್ಟರ್ ವ್ಯತ್ಯಾಸ ಇಲ್ಲ. ಓಕೆ, ಈ ಹಣ್ಣು ಒಂದು ಕ್ವಾರ್ಟರ್ ಕೊಡಿಸು ನಮ್ಮನ್ನು. ಮುಂದ್ಗಡೆ ಇದ್ದಾರೆ ಅವರು. ಹಾಂ, ಇಲ್ಲಿ ಮುಂದೆ ನೀವು ಬಿಡು ಬಿಡು. ನಮ್ಮ ಪರಿಸ್ಥಿತಿ ಹೆಂಗೆ ಕರ್ಕೊಂಡು ಹೋಗ್ತಾರನ್ನ ಕನ್ಫರ್ಮ್ ಮಾಡ್ಕ, ಬಿಡು ಬಿಡು ಅಂತ ಬಿಟ್ಟ ಮೇಲೆ ನಾನು ರೋಡ್ ಇದೆ ಬರ್ರಿ ಬರ್ರಿ ಅಂತಾರೆ. ಸೈಡ್ ಹೋಗೋದಮ್ಮ, ನಾವು ದುಬೈ ಬೇರೆ ಹೋಗ್ಬೇಕಲ್ಲಿ. ಯಾಕಂದ್ರೆ ಇವ್ರಲ್ಲ ಅಣ್ಣ ನಮ್ ಬುಕ್ಕಿಂಗ್ ಐತೆ ಅಣ್ಣ ನಮ್ದು. ಎಲ್ಲ ನುಗ್ಗವ್ರು ಅವರು ಫೋನ್ ಎತ್ತಾ ಇಲ್ಲ ಅಣ್ಣ. ಇವರ ನಮ್ಮವ್ರು ಅಣ್ಣ. ಬರಕೇಳ ಅಲ್ಲ, ಗಾಡಿ ಬಂತು. ನಾವು ಗಾಡಿಯಾಗೆ ಕುತ್ಕೊಂಡಿವಿ, ಅದಕ್ಕೆ ನೋಡ್ತಾ ಇದ್ದೀವಿ. ನೀನು ಹಂಗೆ ದಾರಿ ಉದ್ಕೊಂಡು ಮುಂದಕ್ಕೆ ಹೋಗಿಯಾ? ಅಲ್ಲ, ರೋಡಲ್ಲೇ ಹೋಗ್ತಾ ಇದೀಯಾ? ಹಾಂ ಸರಿ ಸರಿ, ಬಂದ್ವಿ. ಹಾಂ, ಇಲ್ಲದ ನಾವು ರೋಡ್ನಾಗೆ ಕರೆಕ್ಟಾಗಿ ಈಗ ನಮಗೆ ಮೂವ್ಮೆಂಟ್ ಕರೆಕ್ಟಾಗಿ ಆಗ್ಬಿಟ್ಟಿದ್ರೆ ಅಲ್ಲಿ ಹೋಗ್ಬಿಡ್ತಿಲ್ಲ. ಬುಕ್ ಮಾಡ್ಕೊಂಡ್ಬಿಟ್ಟಿದ್ರೆ ರಿಸ್ಕ್ ಇತ್ತಿಲ್ಲ. ಅಲ್ಲಿ ಜಾಸ್ತಿ ಐತಂತ ಕ್ಯೂ ಸಿಕ್ಕಾಬಿಟ್ಟಿದೆ. ಹಾಂ, ಸಿಕ್ಕಾಬಿಟ್ಟಿದೆ. ಓ, ಇಲ್ಲಿ ದರ್ಶನ ಮಾಡ್ಕೊಂಡಾರ ಏನು ಹೋದಾರ? 4x4 ಇದು 4x4 2x4 2 ಇದೆ. ಒಳಗಡೆ ಯಾಕೆ ಬ್ಯಾನ್ ಮಾಡಿರೋದು ವೆಹಿಕಲ್? ಗೊತ್ತಿಲ್ಲ, ಫಾರೆಸ್ಟ್ ಮಾಡಿದ್ದಾರೆ. ಈಗ ಫಾರೆಸ್ಟ್ ಮಟ್ಟ ಅಷ್ಟೇ ಹೋಗೋದಿತ್ತು ಗಾಡಿ, ಅಲ್ಲಿಂದ ಮುಂದಕ್ಕೆ ಹೋಗಲ್ಲ. ಮುಂಚೆ ಹೋಗೋದಲ್ಲ ಆ ಪ್ಲೇಸ್ಗೆ, ಅಲ್ಲಿ ಹೋಗೋಲ್ಲ. ಎಷ್ಟೊತ್ತಿ ಸ್ಟಾರ್ಟ್ ಆಯ್ತು ಗಾಡಿ ಇಲ್ಲಿ? ಬೆಳಗ್ಗೆ 5 ಗಂಟೆ. ಅಯ್ಯೋ, 2 ಜನ ಬೆಳಗ್ಗೆ ಕರೆದಿದ್ದಾರೆ. ಅಂದರೆ ಬೇಗ ದರ್ಶನ ಮಾಡಿದ್ರೆ ಹಂಗೆ ಹೋಗ್ಬಿಟ್ರೆ ಕಣ. ಹಂಗಾರೆ 5 ಗಂಟೆ ಹೋಗೋದು. ಹಾಂ, 5 ಗಂಟೆ. ಅಲ್ಲ, ಅಲ್ಲಿ ಬಿಡೋದು 5 ಗಂಟೆ ಬಿಟ್ಟನಾ? ಹಾಂ, ನಾವು ನಮ್ಮದು ಭಾರಿ ಸರಿ ಎಡವಟ್ಟು ಆಯ್ತು. ಕರೆಕ್ಟ್ ಟೈಮಿಗೆ ಮೂವ್ಮೆಂಟ್ ಆಗ್ಬಿಟ್ಟಿದ್ರೆ ನಾವು ಬಂದಾಗಲೇ ಕಾಣಿಸ್ತಾ ಇಲ್ಲೋ. ಫೋನ್ ಮಾಡಿದ್ರೆ ಎತ್ತಾ ಇಲ್ಲ. ಹಿಂಗೆ ಆಗಲೇ ಬಾಲಿ ಇದೊಂದು ತಗೊಂಡು ಬಾ, ಟಿಕೆಟ್ ಅಂತಾರೆ ಗೊತ್ತಲ್ಲ ನಡ್ಕೊಂಡು. ಅದನ್ನೇ ಹೇಳಕ್ಕೆ. ಹಾಂ, ಅದನ್ನೇ ಹೇಳೋಣ ಅಂತ. ಏನಂತ ಟಿಕೆಟ್ ತಗೊಂಡು ಬಾ ನೀನು. ಅಲ್ಲೆಲ್ಲ ಒಬ್ಬೆ ಸಂದಲ್ಲಿ ಕುಡ್ತಿರ್ತಾರೆ. ಜಾಗ ಸಿಕ್ಕಿದ್ರು 5 ಗಂಟೆ ಎಲ್ಲರಿಗೆ ನಿಂಚೂರ ಬಂದವಲ್ಲ. ಹೋಗೋದಿಲ್ಲ. ನಾವು ಅಲ್ಲಿ ಫಾರೆಸ್ಟ್ ಹತ್ರ ಟಿಕೆಟ್ ತಗೊಂತಾವ. ಅಲ್ಲಿ ಭಾಳ ಜನ ಅದಾರಂತೆ, ಬಾ ನಿಧಾನಕ್ಕೆ. ಎಲ್ಲಿದ್ದಾರೆ ಕೇಳಿ ಫಸ್ಟ್. ಎಲ್ಲರಿಗೂ ತಗೊಂತವೆ. ನಿಂದೊಂದು ಇದನ್ನು ಕಳಿಸು, ಇದನ್ನ ನಂಬರ, ಪಾನ್ ಕಾರ್ಡ್ ನಂಬರ್. ಅಲ್ಲ ಎಲ್ಲದಾರ ಕೇಳಿ ಫಸ್ಟ್. ಪಾನ್ ಕಾರ್ಡ್ ನಂಬರ್ ಕಳಿಸು.
ಇನ್ನೇನು ಇದು ಅಷ್ಟೇ ಇರ್ಬೇಕಲ್ಲ, ಹಿಂಗೆ ಹೋಗಿ ಅಲ್ಲಿಗೆ ನಿಲ್ಲಿಸ್ತಾರೆ ಅಷ್ಟೇ. ಹಾಂ ಎಲ್ಲ ಹೇಳುತ್ತೆ ಅಲ್ಲಿ 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 ಆ ತುದಿ ಅಲ್ಲಿ ಬೋರ್ಡ್ ಕಾಣ ಅದೆಲ್ಲ ಆ ಬೋರ್ಡ್ ಕಾಣ್ತೈತಲ್ಲ ಅಲ್ಲಿ ಮೇಲೆ ಬರಕಲ್ಲ ಅವನು. ಹಾಂ ಅಲ್ಲಿ ಮುಂದೆ ನಡ್ಕೊಂಡ್ಬರ್ಬೇಕು. ನಾನು ಕೈ ಹೊಡೆದು ಯಾವ್ದಾರ ಗಾಡಿ ಹಚ್ಕೊಂಡ್ಬರ್ಬೇಕು ಅಷ್ಟೇ. ನನಗೆ ಅನ್ಸ್ದಂಗದ ಅಲ್ಲಿ ಹೋಯ್ತಾ ಇರ್ತದೆ. ಶಿವಕುಮಾರ್ ಸಿಕ್ಕಾಪಟ್ಟೆ ಸ್ಪೀಡ್ ಅವರು. ಇಲ್ಲಿಂದ ಅಲ್ಲಿಗೂ ನಡೆದಿದೆ, ಅಲ್ಲಿಂದ ಇಲ್ಲಿಗೂ ನಡೆದಿದೆ ಅಂತೆ ಗಾಡಿಯಿಂದ ಇಳಿದ್ಬಿಟ್ಟು. ಅವ್ರು ಹೋದ್ರೆ ಹಾಂ ಅವ್ರು ಹೋದಿರ್ತಾರೆ. ಹೆವಿ ಸ್ಪೀಡ್ ಅದ ಅವರು. ರೋಡನ್ನು ನೋಡ್ಬೋದು ನೀವು ಹೆಂಗಿದೆ ಅಂತ ಹೇಳಿ. ಗುಂಡಿ ಕಲ್ಲು ಈ ಬೆಟ್ಟಗಾಡುಗುಟ್ಟ ಪ್ರದೇಶದಲ್ಲಿ ಹೋದಂಗೆ ಆಗ್ತಾ ಇದೆ. ಹಿಂದೆ ಅದನು ಸಂಕ್ರಯ ಹಾಂ ಈ ರೋಡ್ ನೋಡ ಯಶವಂತ, ಇದು ಸ್ವಲ್ಪ ಉತ್ತಮ ಐತೆ. ಅಯ್ಯೋ ಮುಂಚೆ ಕಲ್ಲು ಬಂಡೆ. ಯಶವಂತ, ಅಯ್ಯೋ ನೀನು ನೋಡು ಪೆಟ್ರೋಲ್ ಅದಕ್ಕೆ ಡೀಸೆಲ್ ಟ್ಯಾಂಕ್ ಇಲ್ಲ, ಇಲ್ಲಿ ಕ್ಯಾನಲ್ಲಿ ಇಟ್ಕೊಳ್ಳೋದು, ಇಂಜಿನಿಗೆ ಪೈಪ್ ಕನೆಕ್ಷನ್ನು. ನೀನು ಕುಂತ ಮೇಲೆ ಡೋರ್ ಹಾಕಿ ಲಾಕ್ ಮಾಡೋದು. ಇವ್ರ ಮನೇಲಿ ಒಂದ್ಸರಿ ಊಟ ಮಾಡಿದ್ದು. ನೀನು ಕುಂತ ಮೇಲೆ ಅವರು ಡ್ರೈವರು ಡೋರ್ನ ಲಾಕ್ ಮಾಡ್ಬಿಟ್ಟು ಹೋಯ್ತಾರೆ. ಅಯ್ಯೋ ನೀನು ಅದು ನೋಡ್ಬಿಟ್ರೆ ನೀನು ತೋರಿಸಿಂದ ಬಾ. ಇದರಲ್ಲಿ ಹಿಂಗೆ ಇಂಥ ಜಾಗದಲ್ಲೆಲ್ಲ ಓಡಾಡ್ತದೆ ಅದು. ಅವ್ನು ತಿಂದಿಲ್ಲ ಅವನು ನೋಡಿದ್ರೆ. ಯಾರು ತಿಂದಿದ್ದ ಇಲ್ಲ ಮತ್ತೆ ಅವ್ನು ನೋಡಿದ್ರೆ ಗೊತ್ತಾಯ್ತದೆ ಪಾಪ ತಿಂದಿಲ್ಲ ಅಂತ. ಎಷ್ಟನೇ ಟ್ರಿಪ್ ಇದೀಗ? ಇಲ್ಲೇ ಫಸ್ಟ್ ಟ್ರಿಪ್ ಅಣ್ಣ. ಮುಂದೆ ಫಸ್ಟ್ ರೋಡ್ ನೋಡ. ಹಿಂಗೆ ಅಂದಿದ್ರ ಜೀವದ ಮೇಲೆ ಭಾರಿ ಆಸೆ ಇಟ್ಬಾರ್ದು ಯಶವಂತ. ಆಸೆ ಅಲ್ಲ, ನೀನು ಮಾದಪ್ಪನ ಮೇಲೆ ನಂಬಿಕೆ ಇಡು ಸಾಕು. ಟೋಟಲ್ ಎಷ್ಟು ಕಿಲೋಮೀಟರ್ ಆಗುತ್ತಾ? ಎಷ್ಟಾಯ್ತದಪ್ಪ ನಾಗಮಲೆಗೆ? ಇಲ್ಲಿಂದ ಹಾಂ 15 ಕಿಲೋಮೀಟರ್ ಇದೆ. ಹಾಂ 15. ಈಗ ಇದರಿಂದ ಫಾರೆಸ್ಟ್ ಗೇಟಿಂದ ಅಲ್ಲಿಂದ ಒಂದು 10 ಕಿಲೋಮೀಟರ್ ಆಗ್ಬೋದು. 5 ಕಿಲೋಮೀಟರ್ ನೀವು ಹೊಡಿತೀರಾ? ಬೆಟ್ಟದಿಂದ ಬೆಟ್ಟಕ್ಕೆ ಕೆಳಗಡೆಯಿಂದ ಗೊತ್ತಿಲ್ಲ. ನೀವು ಆ ಕಡೆಗೆ ಹೋಗೋದೇ ಅಲ್ಲ. ಹೋಗ್ತೀವಿ. ಯಶವಂತ ಅಣ್ಣ ಸೆಂಟ್ರಲ್ ಅಣ್ಣ ಅಂತ ಹೋಗ್ರ ಕಾಲು ಹಿಡ್ಕೊಟ್ಟಿರ್ತಾರಲ್ಲ ಬರೋ ವರ್ಷ. ಬರಲ್ಲ ಕಣೋಗಲ್ಲ ಅಂತಾನೆ ಅಲ್ಲ ನಿಮ್ಗೆ ತಲೆನೇ ಹಾಕಲ್ಲ ಅವ್ರೆ. ಒಂದು ಟಿಕೆಟ್ 200 ಅಂದರೆ ಒಳ್ಳೆ ಎಂಥ ಕೆಲಸ ಮಾಡೈತಲ್ಲ ಮರೆ. ಯಾರೋ ಡೀಲ್ ಮಾಡಿದ್ರೆ ಮಾತಾಡಿದ್ನ ಸಿಕ್ಕತ್ ನಾನು. ಬರೆಯಕ್ಕಲ್ಲ ನಡೀತಾರೆ ನೋಡು ಇವರೆಲ್ಲ. ಗಾಡಿ ಇಲ್ಲೇ ನಿಂತ್ಬಿಡೋದಲ್ಲ ಬಾಜು ಇಲ್ಲ, ಯಾರು ಇಲ್ಲ. ನೀನು ಕೆಟ್ಟೋಗೈತೆ. ಸ್ವಲ್ಪ ಅವ್ರಿಗೆ ಬೆಳರಿಗೆ ಸುಮ್ಮನೆ ಚೀಪತ್ ಬಾಂಧಬೇಕಾಗಿತ್ತು. ಕಾಲೇ ಇಟ್ಕೊಂಡ್ಬಿಡ್ತಾರೆ ಮೇಲೆ ಕುತ್ಕೊಂಡ್ಬಿಡು, ಮೇಲೆ ಕುತ್ಕೊಂಡ್ಬಿಡು. ಕುತ್ಕೋ ಬೇಡ.
ಯಶವಂತ್ ಮುಂದೆ ನೋಡು. ದಿನಕ್ಕೆ ಎಷ್ಟು ಟ್ರಿಪ್ ಸಿಗ್ತದೆ? ದಿನಕ್ಕೆ ಎಷ್ಟು ಟ್ರಿಪ್ ಸಿಗ್ತದೆ? ನಿಮ್ಗೊಂದು ಅಪ್ಪಣ್ಣ ಸಿಗ್ಬೋದಣ್ಣ. ಹಾಂ ಅಪ್ಪಣ್ಣ ಸಿಗ್ಬೋದು. ಮುಂದೆ ಎಷ್ಟು ಟ್ರಿಪ್ ಸಿಗ್ತದೆ ಅಂತ? ಅಣ್ಣ ಅಪ್ಪಣ್ಣ ಒಂದೇ ಸಿಗೋದು. ಹಾಂ, ಇಲ್ಲಾಂದ್ರೆ ಖಾಲಿ ಹೊಡಿಬೋದು. ಖಾಲಿ ಹೊಡೆದ್ರೆ ಒಂದು ಸಿಗ್ತದೆ, ಒಂದು ಸಿಂಗಲು. ಅಲ್ಲ ಈ ಹಬ್ಬದ ದಿನ ಈ ಸೀಸನ್ ನೋಡಿ ಇವತ್ತೇ ಬೆಳಗ್ಗೆ ಹೋಗ್ತಾ ಇರೋದು ಗಾಡಿ. ಇದೇ ಫಸ್ಟ್ ಟ್ರಿಪ್ಪು. ಇಲ್ಲ ಅಂದ್ರೆ ಹಾಂ ಇಲ್ಲ ಅಂದ್ರೆ ಇಲ್ಲ ಏನು ಮಾಡ್ತೀಯ? ಬೇರೆ ಅಲ್ಲೇ ಬೇರೆ ಕಡೆ ಅವ್ರಿಗೆ ಎಲ್ಲ ತಮಿಳು ಗೀರು ಮಾಡಿ ಹೋಗ್ತೀನಿ. ಹೊಗೆನಕಲ್ ಒಳಗೆ ಹೊಗೆನಕಲ್ ಹೋಗ್ತೀಯಾ? ಎಷ್ಟು ದೂರ ಆಗ್ತದೆ ಹೊಗೆನಕಲ್ ಇಲ್ಲಿಂದ? ಒಂದು 60 ಕಿಲೋಮೀಟರ್. 60 ನೀನು ಈ ಗಾಡಿ ತಗೊಂಡು ಹೊಗೆನಕಲ್ಗೆ ಹೋಯ್ತೀಯಾ? ಹಾಂ. ಆರ್ ಟಿ ಓ ರೆಡಿ ಆಗಿಲ್ಲ, ಪೊಲೀಸ್ ಗಿಲೀಸು. ಏನಿಲ್ಲ ಅಣ್ಣ, ಇಲ್ಲಿ ಯಾರು ಹಿಡಿತಾರೆ ಅಣ್ಣ? ಇದೇ ವೈಟ್ ಬೋರ್ಡೇ ರನ್ನಿಂಗ್ ಇದೆ ಅಷ್ಟೇ. ವೈಟ್ ಬೋರ್ಡ್ ಅಷ್ಟೇ ಇನ್ನೇನು ಪ್ರಾಬ್ಲಮ್ ಇಲ್ಲ. ರನ್ನಿಂಗ್ ಇದೆ. ಎಫ್ ಸಿ ರನ್ನಿಂಗ್ ಐತಾ? ಎಲ್ಲ ನೋಡಿ. ಹಾಂ, ಹಾಂ ಇವಾಗ ಕಟ್ಟಿದ್ದೀನಿ. ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಐತಾ? ಹಾಂ ಇಲ್ಲಿ ಯಾರೋ ಅದನ್ನಲ್ಲೂ ಏನೋ ನೋಡಿ ಬಿಡ್ತಾ ಇದ್ದಾನೆ ನೋಟಿಸ್ಕೊಂಡು. ಅದು ಯಾರು ದುಡ್ಡು ಕಲೆಕ್ಟ್ ಮಾಡ್ತಾ ಇರೋದು? ಅವ್ರ ಗಾಡಿಯವರು. ಗಾಡಿ ಒಂಚೂರು ಮುಂದೆ ಬರ್ತೀನಿ ನೋಡಿ. ಆಗಲ್ಲ ಅಲ್ಲಿ ಒಪ್ಪಾಯ್ತಲ್ಲ. ಫಾರೆಸ್ಟ್ ಗೇಟ್ಗೆ ಬರೋ ಅಷ್ಟೊತ್ತಿಗೆ 7:50 ಆಗಿತ್ತು. ನೋಡ್ಬೋದು ನೀವು ರೋಡನ್ನು ಹೇಗಿದೆ ಅಂತ ಹೇಳ್ಬಿಟ್ಟು. ಈ ರೋಡಿಲ್ಲೇ ಜೀಪ್ಗಳು ಓಡಾಡ್ತವೆ. ಈ ವರ್ಷದಿಂದ ಟ್ರಕ್ಕಿಂಗ್ ಮಾಡೋವಂಥವ್ರಿಗೆ ಒಬ್ರಿಗೆ 200 ರೂಪಾಯಿನ ಟಿಕೆಟ್ ಮಾಡಿದ್ದಾರೆ. ಆನ್ಲೈನಲ್ಲೂ ಕೂಡ ಬುಕ್ ಮಾಡ್ಬೋದು. ಅಕಸ್ಮಾತ್ ಬುಕ್ ಮಾಡಿಲ್ಲ ಅಂದರೆ ಇಲ್ಲೂ ಕೂಡ ಟಿಕೆಟ್ ಕೊಡ್ತಾರೆ. ಟಿಕೆಟು ಕೂಡ ತಗೊಂಡು ಹೋಗ್ಬೋದು. ಆನ್ಲೈನಲ್ಲಿ ಹೇಗೆ ಬುಕ್ ಮಾಡೋದು ಅನ್ನೋದನ್ನು ನಾನೊಂದು ವಿಡಿಯೋ ಮಾಡಿದ್ದೀನಿ. ಅದ್ರಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಹೇಗೆ ಬುಕ್ ಮಾಡೋದು ಅಂತ ಹೇಳಿ ಗೊತ್ತಾಗುತ್ತೆ. ಅಲ್ಲ ಆನ್ಲೈನಲ್ಲಿ ಅಂದ್ರೆ ಈಗ ನೀವು ತೋರಿಸ್ಲಿಲ್ವಾ? ಅಲ್ಲೇ ಕಳ್ಸ್ಕೋಬೇಕಿತ್ತಲ್ಲ. ಟ್ಯಾಕ್ಸ್ ಕಟ್ತಿದ್ದೀನಿ ನೀನು ಬೇಕಾಯ್ತು ನೀನು. ಒಬ್ಬರಿಗೆ 200 ರೂಪೀಸು ಜಾಸ್ತಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಆ 200 ರೂಪೀಸ್ ತಗೊಳೋದ್ರ ತಕ್ಕನಾಗಿ ಇಲ್ಲಿ ಫೆಸಿಲಿಟಿಗಳನ್ನು ಏನಾದರೂ ಕೊಟ್ಟರೆ ಓಕೆ. ನೀವು ನೋಡ್ಬೋದು 16 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಮಾದೇಶ್ವರ ಬೆಟ್ಟ ಟು ನಾಗಮಲೆ. ಅದರೊಳಗಡೆ ಎಲ್ಲೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡಿಲ್ಲ. ಮತ್ತು ಎಮರ್ಜೆನ್ಸಿಗೆ ಎಲ್ಲೂ ಕೂಡ ಹಾಸ್ಪಿಟ್ಲು ಕೂಡ ಇಲ್ಲ, ಎಮರ್ಜೆನ್ಸಿಯಾಗಿ ಯಾರನ್ನಾದರೂ ಕೂಡ ನೇಮಕನೂ ಮಾಡಿಲ್ಲ. ಮತ್ತು ಅದ್ರ ಜೊತೆಗೆ ಶೌಚಾಲಯಗಳು ಕೂಡ ಎಲ್ಲೂ ಕೂಡ ಕಟ್ಟಿಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಟ್ರಕ್ಕಿಂಗ್ ಹೋಗೋವಂಥವ್ರು ಪ್ಲಾಸ್ಟಿಕ್ ಬಾಟ್ಲ ಒಳಗಡೆ ನೀರನ್ನು ತಗೊಂಡೋಗ್ತಾರೆ. ತಗೊಂಡೋಗಿ ನೀರು ಖಾಲಿ ಆದಾದಮೇಲೆ ಆ ಡಸ್ಟ್ಬಿನ್ಗೆ ಹಾಕೋದಕ್ಕೆ ಡಸ್ಟ್ಬಿನ್ನು ಕೂಡ ಇಟ್ಟಿಲ್ಲ. ಅಲ್ಲಲ್ಲೇ ಹಾಕೋದ್ರಿಂದ ಪರಿಸರನೂ ಕೂಡ ಹಾಳಾಗ್ತಾ ಇದೆ. ಇದೆಲ್ಲ ವ್ಯವಸ್ಥೆನೂ ಕೂಡ ಫಾರೆಸ್ಟ್ ಇಲಾಖೆಯವರು ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ನೋಡ್ಬೋದು ಇಲ್ಲಿ ನೀವು ನಿನ್ನೆ ರಾತ್ರಿ ಆನೆ ಬಂದು ಹೋಗಿದೆ ಅನ್ನೋದಕ್ಕೆ ಆನೆ ಲದ್ದಿ ಹಾಕಿರೋದೇ ಸಾಕ್ಷಿ. ನಾನು ಹೇಳಿದೆ ಅಲ್ಲಿ ಅವ್ನು ಕೊಡೋನಿಗೆ ಇಷ್ಟು ತಗೊಂಡು ಅಷ್ಟು ಟಿಕೆಟ್ ಕೊಡ್ರಿ ಅಂತ. ಇಷ್ಟು ತಗೊಂಡು ಎಷ್ಟು ಬಂದರೆ ನಾನು ತಗೊಂಡು 8 ಗಂಟೆ ಬಂದಿವಿ ನಾವು ಅಲ್ಲಿಗೆ. ಇಲ್ಲಿಗೆ ಇದು ರೊಕ್ಕ ತಗೊಳಕ್ಕೆ 8 ಗಂಟೆ ಟೈಮ್ ಎಷ್ಟು ಇವಾಗ?
ಫುಲ್ ಆಗು ಸಗಣಗಂಡ ನೋಡಿ ಹೇಳು ಹೇಳ ಎಲ್ಲಿಂದ ಬಂದಿದ್ಯಪ್ಪ ನೀನು? ನಾವು ಹಾಸನಿಂದ ಬಂದ್ವಿ ಸರ್. ನೋಡಿ ಸರ್ ಹೆಂಗ್ ಹರಿತಾ ಐತಿ ಇಲ್ಲಿ ನೀರು. ರೋಡ್ ಮಾಡಿಸಿದ್ರೆ ಹೆಂಗ ಭಕ್ತಾದಿಗಳಿಗೆ ಹೆಲ್ಪ್ ಆಗೋದು. ರೋಡ್ ಮಾಡಿಸಿದ್ರೆ ನೀನ್ ಟ್ರೆಕ್ಕಿಂಗ್ ಬತ್ತೀಯಾ? ಅಮೌಂಟ್ ಕೊಟ್ಟು ಬಂದ್ರಮ್ಮ ನೀವೆಲ್ಲ? ನೋಡಿ ಅದ್ ಬೇರೆ ದುಡ್ಡು ಬೇರೆ ಮಾಡೋರು 200 ರೂಪಾಯಿ. ಬಡವರೆಲ್ಲ ಹೆಂಗ್ ಬರೋದು? ನಮ್ಮ ಹತ್ರ 200 ತಗೊಂಡ್ರು. ಅಲ್ಲಮ್ಮ ನಿಮಗೆ ಗೌರ್ಮೆಂಟ್ ಫ್ರೀ ಮಾಡಿತ್ತಲ್ಲ, ಇಲ್ಲಿ ಫ್ರೀ ಕೊಡ್ಬೇಕಲ್ವಾ? ಸ್ಟಾರ್ಟ್ ಹೇಳಿ ಸರ್ ಮಾತಾಡಿ ಸರ್. ಗೌಡ್ರು ಮಾತಾಡ್ರಿ. ಸರ್ ನಮ್ದು ನೋಡಿ ಇಲ್ಲ ಬಿರೇಶ್ ಸರ್ನೇ ಮಾಡೋಣ. ಕೊಡಗು ಜನತೆ ಮಾತ್ರ ಮಾತಾಡ್ಸಿ. ಅಲ್ಲ ಯಾವ ಡಿಸ್ಟಿಕ್ ಇಂದ ಬಂದಿದ್ದೀವಿ ಯಾವ ಅಂತ district ಇಂದ ಹೇಳ್ಬೇಕು. ಬಂದಿದ್ರು ಬೇರೆ ಸರ್ ನೀವು? ನಿಮ್ಗೆಲ್ಲ ದುಡ್ಡು ಅವರೆಲ್ಲ ದಂಡಕ್ಕೆ ದುಡ್ಡು ತಗೊಂತಾರ, ಅವ್ರಿಗೆ ಬೇಕನ್ನ ಕೊಡಕ್ಕೆ ದುಡ್ಡಿಲ್ವಂತಲ್ಲ, ಅದಕ್ಕೆ ಕಲೆಕ್ಟ್ ಮಾಡ್ತಾ ಇರೋದು ಇಲ್ಲಿ. ಈಗ ಹೆಂಗೆ ಈ ಸರಿ ಜನ ಕಡಿಮೆ ಆಗ್ಬಿಟ್ಟಿದ್ದಾರೆ ಬಂದಿಲ್ವಾ? ಅಲ್ವೇ? ಕರೆಕ್ಟ್ ಅಲ್ಲ? ಕೇಳ್ಬೇಕಲ್ಲ ನೀವೆಲ್ಲ ಸೇವ. ಇದು ಅಲ್ಲ 3 ತಿಂಗಳಿಂದವ ಬಲ್ಲು ಜನ ಕಡಿಮೆ ಆಗ್ಬಿಟ್ಟವ್ರಿ ಸರಿ. ಜನ ಕಡಿಮೆ ಆಗಿರೋದು, ದುಡ್ಡು ಜಾಸ್ತಿ ಆಗಿದೆ. ಎಲ್ಲ ಇನ್ನೂರು ಕೇಳ್ತಾರೆ. ಯಾಕೆ ಒಂದು ಟೈಮಿಂಗ್ಸ್ ಯಾರು ಬರಲ್ಲ. 6 ಗಂಟೆ ಬಿಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಾಬ್ಲಮ್ಮು. ಮತ್ತು ಇನ್ನೊಂದು ಏನೇಳ 200 ರೂಪೀಸ್ ಯಾರು ತಾನೇ ಕೊಟ್ಬಿಟ್ಟು ಬರ್ತಾರೆ ಸರ್. 200 ರೂಪೀಸ್ 200 ರೂಪೀಸ್ ಬಡವ್ರ ಬಗ್ಗೆ ಹೆಂಗ್ ಬರಕಾಯ್ತು ಹೇಳು. ಏನೋ ದುಡ್ಡಿರೋರು ಬರ್ತಾರಪ್ಪ, ಬಡವ್ರ ಬಗ್ಗೆ ಅದು ಕಾಲ್ದಾರಿ ನಡ್ಕೊಂಡು ಹೋಗಿ ಹಿಂಗೆ 200 ರೂಪಾಯಿ ಕೊಡ್ಬೇಕು ಅಂದ್ರೆ ಹತ್ರದವರೆಲ್ಲ ಬಂದ್ಬಿಡೋರು. ಪಾನ್ಕನ ಮಜ್ಜಿಗೆನ ಯಾರು ಇದಾ ನಿಂಬೆಹಣ್ಣು ಜ್ಯೂಸ್ ನಿಂಬೆಹಣ್ಣಿನ ನಾನು ಎಷ್ಟಪ್ಪಿ ನಿಂಬೆಹಣ್ಣಿನ ಜ್ಯೂಸ್ ಎಷ್ಟಪ್ಪ ಇದು? 10 ರೂಪಾಯಿ ಒಂದು ಗ್ಲಾಸ್. ಏನಪ್ಪಿ ಅದು ನಿಂಬೆಹಣ್ಣು ಜ್ಯೂಸಾ? ನಿಂಬೆಹಣ್ಣಿನ ಜ್ಯೂಸ್ ನೋಡೋಣ ತಗೋತಾ ಇದೀವಿ ಹೇಗಿರುತ್ತೆ ಅಂತ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಕೆಳಗಡೆಯಿಂದ ಬಂದು. ಕುಡಿದ್ಮೇಲೆ ಒಂದ್ ಸ್ವಲ್ಪ ತಣ್ಣಗಾತೈತೆ ಬಾಡಿ. ಕೆರೆ ಪಕ್ಕ ಕೊಡ್ತಾವ್ರೆ. ಇವಾಗ ಇನ್ನೂ ಒಂದು 2 ಬೆಟ್ಟ ಹತ್ಬೋದು. ಎನರ್ಜಿ ಸ್ಟಾರ್ಟ್ ಆಯ್ತು. ನೈನ್ತಾ ಊಟ ಚೆನ್ನಾಗಿ ಮಾಡು. ಏನ್ ಹಿಂಗ್ ಸಣ್ಣಕ್ಕಾಗ್ಬಿಟ್ಟಿದ್ಯೋ? ಇಲ್ಲಿರೋ ಕಾಯಿ ಹಣ್ಣೆಲ್ಲ ತಿನ್ಕೊಂಡು ಹೆಂಗಿರ್ಬೇಕು ನೀನು? ಅಯ್ಯೋ ಇಲ್ಲಿ ಇದ್ಯಾ ಕಾಯಿ ಸಿಗತ್ರಿ ಇಲ್ಲಿ? ಬರೋಣ ನೀವು ಮೊದ್ಲು ನೀವು ಕೊಡ್ಬರ್ರಿ. ಕೊಟ್ಟಣ ಪಿ ಸರ್ ಇದು ಯಾವ ನದಿ ಹಿಂಗ್ ಹರಿತೈತಲ್ಲ ನಿಮ್ಮ ಇದು? ಇದು ಕಾವೇರಿ ನದಿ, ಕೊಡಗಿನ ಕಾವೇರಿ ನದಿ. ಈ ರೇಂಜ್ ಹರಿಸಿದ್ರೆ ಅದನ್ನ ಹಾಕ್ಬಿಟ್ಟಿರ ಆಮೇಲೆ ಈ ರೇಂಜ್ ಹರಿಸಿದ್ರೆ ಎಲ್ಲ ಹಾಕ್ತೀನಿ. ಮಳೆ ಆದ್ಮೇಲೆ ನನಗೆ ಕಳಿಸು. ಯಾರನ್ನ 5 ಕೊಡಿ ಅಕ್ಕ, ಖುಷಿಯಿಂದ ಕೊಡಿ. ಏನು ದುಡುಕ್ತೀವಿ? 20 ರೂಪಾಯಿ ಕೊಡಿ ಅಲ್ವಾ? ಸಾಕಲ್ಲ 20 ರೂಪೀಸ್. ದಪ್ಪ ಹಾಕ್ಲಿಕ್ಕ ಜೇನುತುಪ್ಪ ಇದೆಯಾ? ಜೇನುತುಪ್ಪ ಏನಕ್ಕೆ? ಜೇನುತುಪ್ಪ ತಿನ್ನಂಗೆ ಆಗುತ್ತೆ ಇದು. ಹಲಸಿನ ಹಲಸಿನ ತಿನ್ಬೇಕು ಅವಾಗವಾಗ ಅಂದರೆ ಸೀಸನ್ ಇದ್ದಾಗ. ನೀನ್ ಮಾತಾಡ್ತಿ ಬಿಡಪ್ಪ, ನೀನ್ ಮಾತಾಡ್ತಿ. ಬಾರ ಬಾಲ ಅಲ್ಲೇ ಬರ್ತೀವಿ. ಹೋಗರೆಲ್ಲ ಹೋಗ್ಲಿ, ನಾವು ನಿಧಾನಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಏನು ಸಮಸ್ಯೆ ಏನಿಲ್ಲ. ಇದು ನಾಗಮಲೆಗೆ ಹೋಗ್ತಾ ಇದೀವಿ. ನಾಗಮಲೆ ಹೋಗೋ ದಾರಿಯಲ್ಲಿ ಅನ್ಸ್ಕೊಂಡು ತಿಂತ ಇದ್ದೆ. ಬೇಡ ಬೇಡ ಕೊಡು. ನಮ್ಮ ಯಾರು ಕೊಡ್ತಾರೆ ಅರ್ಶನ್? ನಮ್ಮ ಲೋಕೇಶ್ ಸರ್ ಅವರು ಅರ್ಶನ್ ಕೊಟ್ಟಿದ್ದಾರೆ. ನಡ್ಕೊಂಬರ್ಬೇಕಾದ್ರೆ ತುಂಬ ಸುಸ್ತಾಗ್ತಾ ಇದೆ ಅನ್ನೋದಕ್ಕೆ ಅರ್ಶನ್ ಬೇರೆ ಕೊಟ್ಟಿದ್ದಾರೆ. ನಾವು ತಿನ್ಕೊಂಡು ಹೋಗ್ತಾ ಇದೀವಿ. ಇದು ಹೇಳ್ಬೇಕು. ನಮಸ್ಕಾರ ಎಲ್ಲರಿಗೂ. ಕಟ್ ಮಾಡಿ ಹೇಳ್ತೀನಿ. ನ್ಯಾಚುರಲ್ ಆಗಿ ಹೇಳ್ಬೇಕು.
ನಾವಿವಾಗ ಮಲೆಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ಹೋಗ್ತಾ ಇದ್ದೀವಿ. ಬಟ್ ಏನಂತ ಹೇಳಿದ್ರೆ ಕಳೆದ ವರ್ಷ ಎಷ್ಟು ಜನ ಇದ್ದರು ಅಂದರೆ ತುಂಬ, ಈ ರೋಡಲ್ಲಿ ತುಂಬ ಜನ ಇರ್ತಾಯಿದ್ರು. ಈ ವರ್ಷ ಏನು ಅಲ್ಲೊಂದಿಬ್ರು ಹೋಗ್ತಾ ಇದ್ದಾರೆ, ಇನ್ನು ಮುಂದೆ 3 ಜನ, ನಾವೊಂದು 4 ಜನ, ತುಂಬ ಕಡಿಮೆ ಜನ ಇದ್ದಾರೆ. ಬಟ್ ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಇಲ್ಲಿ ಚಾರ್ಜಸ್ ಮಾಡಿಬಿಟ್ಟಿದ್ದಾರೆ 200 ರುಪೀಸ್ ಒಬ್ಬರಿಗೆ. ಆ 200 ರೂಪಾಯಿ ಕೊಡೋಕ್ಕಾಗದೆ ಯಾರು ಆಲ್ಮೋಸ್ಟ್ ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಯಾರು ಬರ್ತಾ ಇಲ್ಲ. ಏನು ಈ ಥರ ಮಾಡಿಬಿಟ್ಟವ್ರೆ? ವಾ, ಏನು ಜನನೇ ಇಲ್ವಲ್ಲ ನಾವು. ಲೆಕ್ಕದ ಪ್ರಕಾರ ಇದಾರೆಲ್ಲ ಜನ. ಲೆಕ್ಕ ಹಾಕೊಬೋದು ಎಷ್ಟು ಜನ ಇದ್ದಾರೆ ಅಂತ. ಅಣ್ಣ ಇಲ್ಲಿ ಸ್ಕೂಲ್ ಟೀಚರ್ ಹೆಂಗ್ ಬರ್ತಾರಣ? ಬರ್ತಾರಂತ ಇಲ್ಲಿಗೆ. ಆಲ್ಮೋಸ್ಟ್ ದಿನ ಸ್ಕೂಲ್ ಟೀಚರ್ ಅವ್ರಿಗೆ ಜೂಪ್ ವ್ಯವಸ್ಥೆ ಮಾಡ್ಬೋದು ಅನ್ಸುತ್ತೆ. ಜೀಪ್ ವ್ಯವಸ್ಥೆ ಎಲ್ಲ ಕಳ್ಸರಿ ಬಂದಾಗ ನಾವು ಅವ್ರು ಹೇಳಿದ್ರು, ಅಲ್ಲಿಂದ ನಡ್ಕೊಂಡು ಕೇಳ್ಕೊಂಡ್ ಬಂದ್ಬಿಡೋಣ. ಒಬ್ರು ಟೀಚರ್ ಲಾಸ್ಟ್ ಇಯರ್ ಬಂದಾಗ ಅವ್ರು ಹೇಳಿದ್ರು ಏನಂತಂದ್ರೆ ಇಲ್ಲಿವರೆಗೂ ವಾಕ್ ಮಾಡ್ಕೊಂಡೇ ಬರ್ತಾರಂತ. ಯಾರು ಟೀಚರ್ ಅಲ್ಲಿಂದಲೂ ದಿನ ಕಿಲೋಮೀಟರ್ ಆಗುತ್ತೆ. ಹೌದು, ಹೇಳಿದ್ರು ಅವರು. ಇಲ್ಲ ಜೀಪ್ ಫೆಸಿಲಿಟಿ ಏನು ಯಾವಾಗಲೂ ಇರಲ್ವಲ್ಲ, ಜೀಪ್ ಫೆಸಿಲಿಟಿ ಇಲ್ಲಿಗೆ ಬಂದು ಟೀಚಿಂಗ್ ಬಂದು ಪಾಠ ಮಾಡ್ಬಿಟ್ಟು ಹೋಗ್ತಾರಲ್ಲ, ಗ್ರೇಟ್ ಅಲ್ಲ ಅವರು. ಹೋಗ್ತಾನೆ ಗ್ರೇಟ್. ಹಾಂ, ಟೀಚರ್ ಪಾಠ ಮಾಡಕ್ಕೆ ಮಕ್ಕಳಿಗೆ ಡೈಲಿ ವಾರ ಇಲ್ಲೇ ಅಂದ್ರೆ ರೂಮ್ ಇಲ್ಲೇ ಮಾಡ್ಕೊಂಡವ್ರ? ಇಲ್ಲೇ ಇರ್ತಾರ ಅಂದ್ರೆ ವಾರ ಬರುವಾಗ ಎಂತ ಜೀಪಲ್ಲಿ ಬರ್ತಾರೆ? ಇಲ್ಲ ಜೀಪಲ್ಲಿ ಬರ್ತಾರೆ. ಒಂದು ವಾರ ಇಲ್ಲಿ ಇರ್ತಾರೆ, ಆಮೇಲೆ ಹೋಗ್ತಾರೆ. ಎಷ್ಟು ಟೀಚರ್ ಜಾಸ್ತಿ ಜನ ಇದ್ದಾರೆ? ಬರ್ತೀವಿ ಹೋಗಿ ಹಿಂಗೆ. ಈಗ ಈಗಿನ ನೀರ್ ಕುಡ್ಕೊಂಡ್ಬಂದು ಜ್ಯೂಸ್ ಕುಡ್ದಿದ್ವಿ. ಈಗ ಬತ್ತಿ ತಡ್ರಿ ಹಿಂಗ್ ಕೊಡ್ರಿ. ಜ್ಯೂಸ್ ಕುಡ್ದು ಮತ್ತೆ ಹಲಸಿನ ನೋಡಿ ಅಲ್ಲೆಲ್ಲ ನೋಡಿ ಜನರೇ, ಹಂಗೆ ಹೇಳ್ಬೇಕು ನಾವು. ನೋಡಿ ಜನರೇ, ಇದೆ ನೋಡಿ ಇಲ್ಲೆಲ್ಲ ಗದ್ದೆ ಬೆಳಿತಾರೆ ಇಲ್ಲೆಲ್ಲವ. ಈಗ ಬೇಸಿಗೆ ಆಗಿರೋದ್ರಿಂದ ಏನು ಬೆಳೆಯಕ್ಕಾಗಲ್ಲ ಇಲ್ಲಿ. ತಿರ್ಗಾಡಕ್ಕೆ ಬೇಸಿಗೆ ಇರೋದ್ರಿಂದ ತಿರ್ಗಾಡಕ್ಕೆ ಕಷ್ಟ ಆಗುತ್ತೆ. ಆದ್ರೂ ಪಾಪ ಇಲ್ಲೆಲ್ಲ ಹೆಂಗೆ ಜೀವನ ಅಲ್ವಾ? ಆದ್ರೂ ಜೀವನ ತುಂಬಾ ಕಷ್ಟ ಅನ್ಸ್ಬಿಡುತ್ತೆ. ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಹೇಳಿ, ತುಂಬಾ ಕಷ್ಟ. ಈಗ ಅಲ್ಲೂ ಓದ್ತಾರೆ, ಅದೇನೆ ಅಣ್ಣ ಇಲ್ಲ ಕಷ್ಟ ಆಗುತ್ತಲ್ಲ. ಇಲ್ಲ 5 ರೂಪಾಯಿಗೂ ಬೆಲೆ ಐತೆ, ಅಲ್ಲಿ 500 ರೂಪಾಯಿಗೂ ಬೆಲೆ ಇಲ್ಲ. 5 ರೂಪಾಯಿಗೂ ಬೆಲೆ ಐತೆ ನೋಡಿ. ಅವರು ಹಲಸಿನ ಮಾರೋರು ಅದು ಮಾರಿ ಜೀವನ ಮಾಡೋದು. ಈ ಸರಿ ಎಲ್ಲ ವರ್ಷ ಹೆಂಗಿರೋರು ಅಂತ ಹೇಳಿದ್ರೆ ಸಕ್ಕ ಜನ ಇಲ್ಲಿ ಜಾಗ ಬಿಡ್ತಿರ್ಲಿಲ್ಲ ನಮ್ಗೆ. ಜಾಗ ಬಿಡೋದೊಂದು, ಮತ್ತೆ ಇಲ್ಲಿ ಪಾಪ ನೀರು ತಗೊಳ್ಳಿ, ಹಲಸಿನ ತಗೊಳ್ಳಿ, ಕಲ್ಲಂಗಡಿ ತಗೊಳ್ಳಿ, ಈ ಥರ ಅವ್ರ ಜೀವನ ಮಾಡೋದು ಹೆಂಗೆ ನೋಡಿ. 5 ರೂಪಾಯಿ ಬೆಲೆ ಐತಪ್ಪ ಇಲ್ಲಿ. ಅದ್ರ ಒಂಥರ ಚೆನ್ನಾಗಿದೆ. ವರ್ಷಕ್ಕೊಂದ್ಸರಿ ದೇವ್ರು ನೋಡ್ದಂಗೂ ಆಗುತ್ತೆ, ಮತ್ತು ಬೆಟ್ಟ ಅಂತ ತಿಳಿದು ಒಂಥರ ಬಾಡಿಗೆ ಆರೋಗ್ಯನೂ ಚೆನ್ನಾಗಿರ್ತದೆ. ಅಟ್ಲೀಸ್ಟ್ ವರ್ಷಕ್ಕೊಂದ್ಸರಿ ನಾನು ಬೆಟ್ಟ ಹತ್ತಬೇಕು. ಅದ್ರಲ್ಲಂತೂ ನಮ್ಮ ಅಪ್ಪಿಗೊಂದು ಚೆನ್ನಾಗಿರುತ್ತೆ ನಿಜ. ವರ್ಷಕ್ಕೊಂದ್ಸರಿ ನಾನು ಹತ್ತಿಳಿಬೇಕು ಬೆಟ್ಟ. ಇಲ್ಲ 6 ತಿಂಗಳಿಗೆ ಒಂದ್ಸರಿ ಹತ್ತಿರ ಇನ್ನೂ ಒಳ್ಳೇದು. ಅದೇ ನಿನಗೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನು ಸ್ವಲ್ಪ ಬಾಡಿ. ನಾನು ಅದಕ್ಕೋಸ್ಕರ ನಾನು ಕಂಟಿನ್ಯೂ 4 ವರ್ಷದಿಂದ ಬರ್ತಾ ಇರೋದು. ಹೌದಾ? ಅಂದ್ರೆ ನೀನ್ ದೇವಸ್ಥಾನಕ್ಕೆ ದರ್ಶನಕ್ಕಂತಲ್ಲ, ಬಾಡಿ ಇಡ್ಸಕ್ಕೆ. ಅದು ಹೇಳಿದ್ರು ನಾನು, ಒಂದು ದೇವ್ರ ದರ್ಶನ, ಇನ್ನೊಂದು ಆರೋಗ್ಯ, ಎರಡೂ ಆಗುತ್ತಲ್ಲ ಅಲ್ಲಿ. ಕರೆಕ್ಟ್ ತಾನೆ? ಆಯ್ತು ಸರ್. ಮತ್ತೆ ಬಿಸ್ನೆಸ್ ಖರ್ಚು ಮಾಡ್ದಂಗೆ ಇರುತ್ತೆ, ಹೆಲ್ಪ್ ಮಾಡ್ದಂಗೆ ಇರುತ್ತೆ. ಇಷ್ಟೊಂದು ಒಳ್ಳೆ ಗುಣ ನಿಮ್ಗೆ ಯಾವಾಗಿಂದ ಬಂತು ಸರ್? ನಮ್ಮ ಜೊತೆಗಾರರು ನೋಡಿ ಅಲ್ಲಿ ಬಹಳ ದೂರದಲ್ಲವರಪ್ಪ, ಕೈಗೆ ಸಿಗಲ್ಲ, ಹಂಗೋಯ್ತಾರೆ. ಅವ್ರಿಗೆ ಸುಸ್ತಾಗಲ್ಲ, ಅದರಿಂದ ಅವ್ರು ಬೇಗ ಬೇಗ ಹೋಗ್ತಾರೆ. ನಮ್ಗೆ ಸುಸ್ತಾಗ್ತೈತೆ, ನಾವಿನ್ನು ಅದಕ್ಕೆ ನಿಧಾನಕ್ಕೆ ಹೋಗ್ತೇವೆ. ಸ್ಟೀಲ್ ಬಾಡಿಗಳು ನಮ್ಮವೆಲ್ಲ. ಐರನ್ ಬಾಡಿ ಏನ್ ಮಾಡೋದು? ಅವ್ರು ಸ್ಟೀಲ್ ಬಾಡಿ, ನಿಂದು ಐರನ್ ಐರನ್ ಎಲ್ಲ ನಮ್ದೆಲ್ಲ ಟೊಳ್ಳು. ಆ ಬೆಟ್ಟ ಐತಲ್ಲ ಮುಂದೆಗಡೆ, ಆ ಬೆಟ್ಟದ ತುದಿ ಅಲ್ಲಿಗೆ ಹೋಗಿ ಆ ತುದಿಯಿಂದ ಆಚೆಗೆ ಇಳಿತೀವಿ. ಅದೇ ಗೊತ್ತದು ಏನಂತ. ಆಮೇಲೆ ಇನ್ನೊಂದು ಬೆಟ್ಟ ಹತ್ತದ. ಎಷ್ಟು 7 ಬೆಟ್ಟ, 7 ಎಷ್ಟು ಬೆಟ್ಟ ಇರೋದಿಲ್ಲ? 7 ಅಲ್ಲ 77. ಅದು ಓಕೆ. ಇದಕ್ಕೆ ಹೋಗ್ಬೇಕು ಅಂದ್ರೆ 7 ಬೆಟ್ಟ ಹತ್ತಿರ. ಇದಕ್ಕೆ 7 ಬೆಟ್ಟ.
ಸ್ಲೋ ಆಗಿ ಹೋಗ್ತಾ ಇದೀವಿ, ಒಂದು ಫಾಸ್ಟ್ ಆಗಿ ಹೋಗ್ತಾ ಇಲ್ಲ ಒಂದು, ಮತ್ತೆ ಇನ್ನೊಂದು ಅವಾಗ ಎನರ್ಜಿ ಫುಡ್ ತಗೋತಾ ಇದೀವಿ. ಎನರ್ಜಿ ಫುಡ್ ನಮ್ ಗೆಳೆಯರ ಜ್ಯೂಸ್ ಕುಡ್ದು ಯಶವಂತ ಅವರು ಜ್ಯೂಸ್ ಹಲಸಿನ ತಿಂದು ನಮ್ಮ ಅದು ಮೇನ್. ನಮ್ಮ ಪೀಣ್ಯ ಬಾಸದವರು ನಮಗೆ ಹಲಸಿನ ಕೊಡ್ಸಿರು. ಈಗ ನೀವೇನು ಕೊಡಿಸ್ತೀರ ನೋಡ್ತೀನಿ. ನಾವು ಈಗ ನಿಮ್ದು ಐತಿ ಈಗ. ಬಡವರ ಬಂದು ನಾವು ಏನಿದ್ರೆ ಅಲ್ಲಪ್ಪಿ ಇನ್ನೊಂದು ನೋಡು, ಈ ಕಡೆಗೂ ಇಷ್ಟು 7-8 ಕಿಲೋಮೀಟ್ರು, ಈ ಕಡೆ ಮೇಲ್ಕೋದ್ರೆ ಬೆಟ್ಟ. ಇವರೆಲ್ಲ ಓಡಾಡೋದು ಯಾವ ಕಡೆ? ಈ ಕಡೆ ಕಾಣೋದು ಮೆಟ್ಟೂರು. ನೆಟ್ಟೂರು ಡ್ಯಾಮ್ ಕಾಣುತ್ತೆ, ನೀರೆಲ್ಲ ಕಾಣ್ತದೆ. ಅದು ಓಡಾಡೋದಕ್ಕೆ ತುಂಬ ಕಷ್ಟನೇ ಅಲ್ವಾ? ಇವಾಗನ ಇಷ್ಟಿಷ್ಟು ರೋಡನ್ನ ಆಗೈತಪ್ಪಿ, ಅವಾಗ ಇದು ಇರಲಿಲ್ಲ. ತಿಂಡಿ ಆಯ್ತಪ್ಪಿ? ತಿಂಡಿ ತಿಂದ್ರ? ಹೋಗ ತಿನ್ನೋಗು, ಟೈಮ್ ಆಯ್ತು. ಅವ್ನು ಕಲ್ಲಂಗಡಿ ಮಾರ್ತಾವ ಪಾಪ. ಮನೇಲಿ ಅಂತೇಳಿ ಕೇಳ್ತಿಲ್ಲ ನೀನು. ಕಲ್ಲಂಗಡಿ ಅಂತ ಕಲ್ಲಂಗಡಿ ಹಣ್ಣು ತಗೊಂಡಿದ್ರೆ ಫ್ರೀ ಅಂದ್ರೆ ಹಿಂಗ್ ನೋಡ್ತಾನೆ. ನೀನ್ ನೋಡ್ರಿ ತಿಂಡಿ ತಿನ್ನೋ ಮನೆಗೆ ಹೋಗಿರ್ತೀಯ, ನೋಡ್ಕತಿ ಏನು. ಅಲ್ಲ ಟೈಮ್ ಆಯ್ತಲ್ಲ ಆಲ್ರೆಡಿ, ತಿಂಡಿ ಆಯ್ತು ಅಂತ ಕೇಳೋದಪ್ಪ. ಏನೋ ಒಂದು ಮಾನವೀಯತೆ ಅಂತ ಕೇಳಿದ್ರೆ ಹಂಗೆ ಬೇಡ ಅಂದ್ರೆ ಅದನ್ನ ಬಿಟ್ಬಿಡೋಣ. ಆ ಥರನೂ ಮತ್ತೆ ಇನ್ನೇನು ಮಾಡೋದು? ನಾವು 2-3 ಕಿಲೋಮೀಟ್ರಿಂದ ನೋಡ್ಕೊಂಬರ್ತಾ ಇದ್ದೀವಿ. ಈ ಮುಂದೆಗಡೆ ಹೋಗ್ತಾ ಇರುವಂಥ ಅವರು ಇಲ್ಲಿ ವ್ಯಾಪಾರ ಮಾಡೋವಂಥವ್ರಿಗೆ ಮತ್ತು ಹುಡುಗರಿಗೆ ಎಲ್ಲರಿಗೂ ಕೂಡ 100 ರೂಪಾಯಿ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿ ವಿಚಾರಿಸೋಣ ಬನ್ನಿ. ಒಂದು 5-6 ವರ್ಷದಿಂದ ಕೊಡ್ತಾ ಇದ್ದೀವಿ. ಅಂದರೆ ಎಷ್ಟು ಕೊಡ್ಬೋದು ಸರ್ ಡೈಲಿ? ಅಂದರೆ ಈ ಸತಿ ಒಂದು 21,000 ಏನೋ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಈಗ ಇನ್ನು ಸ್ವಲ್ಪ ಹೋದ್ರೆ ಖಾಲಿ ಆಗುತ್ತೆ. 21,000 ಎಲ್ಲ 100 ರೂಪಾಯಿ ನೋಟೆಗಳು ಇಟ್ಕೊಂಡು ಬಂದ್ಬಿಟ್ಟಿದ್ದೀರಾ. ಯಾರಿಗೆ ಬಡವರಿಗೆ ಏನು ಕಂಡರು ಇಲ್ಲಿ ಹುಡುಗರು ನನಗೆ ಒಂದ್ಸತಿ 6-7 ವರ್ಷದಿಂದ ಬಂದಾಗ ಪಾಪ ಇವ್ರು 1 ರೂಪಾಯಿ ಕೊಡಿ 1 ರೂಪಾಯಿ ಕೊಡಿ ಅಂತ ಕೇಳ್ತಿದ್ರು. ಹೌದೌದು. 1 ರೂಪಾಯಿ 2 ರೂಪಾಯಿ ಕೊಡೋಣ. ನನಗೇನೋ ಒಂದು ಸ್ವಲ್ಪ ಏನೋ ಗೊತ್ತಿಲ್ಲ, ಫಸ್ಟು ಒಂದು 10 ರೂಪಾಯಿ ಕೊಟ್ಟೆ, ಆಮೇಲೆ 20 ರೂಪಾಯಿ ಕೊಟ್ಟೆ, ಒಂದು 3 ವರ್ಷ 50-50 ರೂಪಾಯಿ ಕೊಟ್ಟೆ. ಈಗ 3ನೇ ವರ್ಷ 100 ರೂಪಾಯಿ ಕೊಡ್ತಾ ಇದ್ದೀನಿ. ನಾವು ಕೇಳ್ತಾ ಇರಲಿಲ್ಲ, ಬಟ್ ಅಲ್ಲಿಂದ 4-5 ಸರಿ ಕೊಟ್ರಲ್ಲ ನೀವು. ನೋಡುದು ನಾವು ವಿಶೇಷ ಅಂತ ಅದಕ್ಕೆ ಕೇಳಿದ್ದು. ಒಂದು 5-6 ವರ್ಷ ಏನಾದರೂ ಅರ್ಕೆ ಏನಾದ್ರು ಇದೆಯೋ? ಏನಿಲ್ಲ, ಆ ಥರ ಎಲ್ಲ ಒಂದೊಂದು ಥರ ಮಾಡ್ತಾರೆ. ಈಗ ಜನಗಳಲ್ಲಿ ಪ್ರಸಾದ ಕೊಡೋದು, ಹಣ್ಣು ಕೊಡೋದು, ನೀರು ಕೊಡೋದು ಕೊಡ್ತಾರೆ. ಈ ಥರ ಯಾರೂ ಗೊತ್ತಿಲ್ಲ. ನಮ್ಮ ಮನಸ್ಸಲ್ಲಿ ಏನೋ ಒಂದು 5-6 ವರ್ಷ ಕೊಡ್ತಾ ಇದ್ರಲ್ಲ, ಅದೇ ತಾಳ್ಬೇಟದಿಂದ ನಡ್ಕೊಬಿಡ್ತೀವಲ್ಲ, ಯಾರು ಕೂತಿರ್ತಾರೋ ಅವ್ರಿಗೆಲ್ಲ ಕೊಡ್ತಾರೆ. ಅಲ್ಲಿ ಇವತ್ತು ಬೆಳಗ್ಗೆ ಬಿಟ್ಟರೆ ಅಲ್ಲಿ ಇಲ್ಲ, ನಿನ್ನೆ ಸರ್. ನೀವು ಏನು ಕೆಲಸ ಮಾಡಿ ಸರ್? ನಾನು ಸೂಪರ್ವೈಸರ್ ಆಗಿದ್ದೀನಿ. ಎಲ್ಲಿ? ಬಿಡದಿ. ಹೌದಾ? ಯಾವ ಊರು ಸರ್ ನಿಮ್ಮದು? ನಮ್ಮ ಬಿಡದಿ ಪಕ್ಕ ಬೈರ್ಮಂಗ್ಲ ಅಂತ. ಹೆಸರು ಸರ್? ಚೇತನ್. ಯಾವ ಕಂಪ್ನಿ ಕೆಲಸ ಮಾಡೋದು? ಸ್ಯಾಡಲ್ಸ್ ಅಂತ ಇದೆ, ಆ ಕಂಪ್ನಿ. ನೋಡೋಣ, ಏನೋ ಜಾಸ್ತಿ ಆಯ್ತು. 500 ರೂಪಾಯಿ ಅಂತ ಟಾರ್ಗೆಟ್ ಇದೆ. 500 ರೂಪಾಯಿ ಅಂತ ಕೊಡಬೇಕು ಅಂತ. ನಿಮ್ದು 1 ಮಂತ್ ಸ್ಯಾಲ್ರಿ ಕೊಟ್ಬಿಡ್ತೀರಿ ಸರ್? 1 ಮಂತ್ ಸ್ಯಾಲ್ರಿ? ಇಲ್ಲ ಇಲ್ಲ, ಆ ಥರ ಮಾಡೋಣ. ನಾನು ಸ್ಯಾಲ್ರಿ ಇಷ್ಟು ಅಂತ ಎತ್ತು ಮಾಡ್ತೀನಿ. ಇದಕ್ಕೆ ದೇವ್ರಿಗೆ ಅಂತಾನೆ ಥಿಂಕಿಂಗ್ ಆಗಿದ್ದು ಸ್ವಲ್ಪ. ಸರ್ ನಿಮ್ಗೆ ಮದುವೆ ಆಗಿದೆಯಾ? ಹೌದು, ಆಗಿದೆ. ಆಗಿದೆಯಾ? ಮಕ್ಕಳು? ಒಬ್ಬ ಇದ್ದಾನೆ. ನೀವು ಯಾವುದು ಸರ್? ಇಲ್ಲಿ ಒಬ್ಬೊಬ್ರದ್ದು ಒಂದೊಂದು ಬೆಂಗಳೂರಲ್ಲಿ ಇರೋದೆಲ್ಲ. ಅಂದರೆ ಇದು ಬಂದಿರಲಿಲ್ಲ, 2-3 ವರ್ಷದಿಂದ ಇಲ್ಲಿ ನಮ್ಮ ಮನೆಗೆ ಬಂದಿರಲಿಲ್ಲ. ಕಳೆದ ವರ್ಷದ ಜನ ಜಾಸ್ತಿ ಇದ್ರು, ಕಳೆದ ವರ್ಷಕ್ಕೆ ಎಲ್ಲ ಹೊಸ ಜಾಸ್ತಿ ಇದ್ರು ಸರ್. ಅಲ್ಲ ಸರ್, ನೀವು ಈ ಕಾಲದಲ್ಲಿ ಎಲ್ಲರೂ ಕಾಸು ಕಿತ್ಕೊಂಡವ್ರ, ನೀವು ಕಾಸು ಕೊಡ್ತಾ ಇದ್ರಲ್ಲ, ಹೆಂಗೆ? ಏನೋ ಗೊತ್ತಿಲ್ಲ ಸರ್, ನಮ್ಮ ಮನಸ್ಸಿಗೆ ಬಂದ್ಬಿಟ್ಟಿದೆ. ಅಯ್ಯೋ ಕೊಡ್ಬೇಕು, ಕೊಡೋದ್ರಲ್ಲಿ ನೀವು ಸುಖ ಇಸ್ಕೊಳ್ಳೋದ್ರಲ್ಲಿ ಇಲ್ಲ. ಬೇಕಾದ್ರೆ ನೋಡಿ, ಇಲ್ಲೇ ಆಗಲಿ ನಾವು ಕೊಟ್ಟು ಖಾಲಿ ಆದಮೇಲೆ ನನಗೆ ಬೇಜಾರಾಯ್ತದೆ. ಇನ್ನೊಬ್ಬರು ನೆಕ್ಸ್ಟು ಯಾರು ಕೇಳಿದಾಗ ನಾನು ಎಷ್ಟೊತ್ತಲ್ಲಿ ಅಂದ್ಕೊಂಡಿದ್ದೀನಿ ಅವ್ರಿಗಿಲ್ವಲ್ಲ. ಅಂದ್ರೆ ನೀವು ದೇವಸ್ಥಾನ ಹತ್ರ ಕೊಡೋದಕ್ಕೂ ಇಲ್ಲಿ ಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ನೀವು ನೋಡಿದ್ರೆ ಕೊಡಬೇಕು ಅನ್ಸುತ್ತೆ. ಇಲ್ಲ, ಇಲ್ಲಿ ಇವ್ರು ನೋಡಿನೇ ನಾನು ಕೊಡಬೇಕು ಅಂತ ಅನ್ಸಿದ್ರು ಬಂದಾಗ. ಮತ್ತೆ ಬೇರೆ ಕಡೆ ಎಲ್ಲ ಮೋಸನೇ. ಹೌದೌದು, ನಿಜ. ಅಂದ್ರೆ ಆಮೇಲೆ ಇದು ನಾವು ಬರೋದು 1 ವರ್ಷಕ್ಕೆ, ಇಲ್ಲಿ 1 ವರ್ಷ ಎಲ್ಲ ಯಾರು ಇಲ್ಲಿ ಓಡಾಡ್ತಾರೋ ಓಡಾಡಲ್ವೋ ಗೊತ್ತಿಲ್ಲ. ಅಮಾಸೆ ಹುಣ್ಣಿಮೆ ಬರ್ತಾರಂತೆ, ಆದರೆ ಅವ್ರು ಯಾರು ಯಾರು ಕೊಡೋದಿಲ್ಲ. ಕಮ್ಮಿ ಜನ. ಅದು 1-2 ರೂಪಾಯಿ ಕೊಡ್ತಾರೆ. ಎಲ್ಲ ದೇವರೇ ಅಲ್ವಾ ಸರ್, ಅವ್ರು ಕೊಡೋದು, ನಮ್ಮ ಮನಸ್ಸಿಗೆ ಅವರೇ ಬಡಿಸೋದು, ಅವರೇ ನಿಲ್ಸೋದು ಅಷ್ಟೇ. ಅದೇ ಅನ್ಕೋತೀನಿ. ಎಷ್ಟೋ ಕೋಟಿ, ನಾವೇನು ಸಾಹುಕಾರವಲ್ಲ, ಏನೋ ಒಂದು ಮನಸ್ಸಿಗೆ ಬಂದಿರೋದು. ಒಬ್ಬರು ಸಾಹುಕಾರ ಅಷ್ಟಿದ್ರೂ ಕೊಡೋಕ್ಕೆ ಇದು ಮಾಡ್ತಾರೆ. ಏನೋ ಬಂದ್ಬಿಟ್ಟಿದೆ, ಅದನ್ನ ಕಂಟಿನ್ಯೂ ಮಾಡ್ಕೊ ಹೋಗ್ತೀನಿ. ಅದು ದೇವ್ರನ್ನ ಅದೇ ಕೇಳ್ಕೊಳ್ಳೋದು, ಅದು ಇದೇ ಥರನೇ ಕಂಟಿನ್ಯೂ ಮಾಡಂಗೆ ಇದು ಕೊಡಪ್ಪ ಅಂತ.
ಅದೇ ಥರ ಕೊಡಲಿ ಬಿಡಿ ಸರ್, ಇನ್ನೂ ಜಾಸ್ತಿ ಕೊಡೋ ರೀತಿ ಇದನ್ನು ಕೊಡಲಿ. ಟಾರ್ಗೆಟ್ ಇಟ್ಕೊಂಡ್ರೆ 500 ರೂಪಾಯಿ 500 ಕೊಡ್ಬೇಕು ಅಂತ ಟಾರ್ಗೆಟ್ ಅಂತ ಇದು ನೋಡೋಣ. ಇದೇ ಶಕ್ತಿ ಕೊಡ್ಲಿ ಹೌದು ಸರ್, ಭಗವಂತ. ಅದೇನೇ ನಮ್ಗೆ ಕೊಟ್ಟರೆ ತಾನೇ ನಾವು ಕೊಡೋಕ್ಕಾಗೋದು. ನೀವು ಒಬ್ಬರೇ ಸರ್, ನಿಮ್ಮ ಜೊತೆ ಯಾರಾದ್ರೂ ಇದಾರೆ? ಅಲ್ಲ, ಈ ಥರ ಹೆಲ್ಪ್ ಮಾಡೋದಕ್ಕೆ ಇಲ್ಲ ಸರ್, ನಾನು ನಮ್ಮ ಹುಡುಗ ಇಬ್ಬರೇ ಬರ್ತೀವಿ. ಅಂದರೆ ನನ್ನ ವೈಯಕ್ತಿಕವಾಗಿ ಕೊಡ್ತೀನಿ. ನಾನು ಯಾರು ತಾವು ಇದು ಮಾಡಲ್ಲ. ಆಮೇಲೆ ಇದರಲ್ಲಿ ಬೇರೆ ಖರ್ಚು ಮಾಡಲ್ಲ. ಇದಕ್ಕೆ ಅಂತಲೇ ಬೇರೆ ಖರ್ಚು ನಮ್ಗೆ ಬರೋ ಚಾರ್ಜ್ ಇದೆಲ್ಲ ನಾವು ಸ್ವಂತ ಬೇರೆ ದುಡ್ಡು ಮಾಡ್ಕೊಳ್ತೀವಿ. ಇದಕ್ಕೆ ಅಂತಲೇ ಒಂದು ಸಪ್ರೇಟಾಗಿ ಮಾಡ್ಬೋದು. ಪ್ರತಿ ವರ್ಷವೂ ಕೂಡ ನಾಗಮಲೆಗೆ ಬರೋಂಥವ್ರಿಗೆ ಇಲ್ಲಿ ಪ್ರಸಾದನ ಮಾಡ್ತಾರೆ. ಎಷ್ಟೇ ಜನ ಬರಲಿ ಅಷ್ಟು ಜನಕ್ಕೂ ಕೂಡ ಅಡುಗೆ ಮಾಡಿ ಇಲ್ಲಿ ಬಡಿಸ್ತಾರೆ. ನಾವು ಕೂಡ ಇಲ್ಲಿ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಬೆಟ್ಟ ಹತ್ತೋದಕ್ಕೆ ಹೊಲ್ಟು. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ 10 o'clock ಆಗಿತ್ತು ನಾವಿಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ. ಲೈಟಾಗಿ ತಿನ್ಕೊಂಡು ಹೋಗೋಣ, ಮತ್ತೆ ಇಳಿಯೋವಷ್ಟೊತ್ತಿಗೆ 11 o'clock 12 o'clock ಆಗುತ್ತೆ, ಮತ್ತು ಸುಸ್ತಾಗುತ್ತೆ ಅಂತ ಹೇಳಿ ಇಲ್ಲೇ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಹೊಲ್ಟು. ಈಗ 10:15 ಆಗಿದೆ. ಈಗ ನಾವು ಲಾಸ್ಟ್ ಬೆಟ್ಟದ ಹತ್ರ ಬಂದಿದ್ದೀವಿ. ಫೈನಲಿ ಇವಾಗ ನಾವು ನಾಗಮಲೆ ಬೆಟ್ಟನ ರೀಚ್ ಮಾಡಿದ್ದೀವಿ. ಟಾಪ್ ವ್ಯೂಗೆ ಬಂದಿದ್ದೀವಿ. ನಾಗಮಲೆ ಅಂತ ಹೇಳಿ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ, ಮಾದಪ್ಪ ತಪಸ್ ಮಾಡಬೇಕಾದ್ರೆ ಸರ್ಪ ನೆರಳಾಗಿ ನಿಂತಿತ್ತಂತೆ. ನೀವು ಕೂಡ ನೋಡ್ಬೋದು, ಅದೇ ಥರ ಕಾಣುತ್ತೆ ಈ ವ್ಯೂ. ಫೈನಲಿ ಇವಾಗ ನಾಗಮಲೆಗೆ ಬಂದು ರೀಚ್ ಆದ್ವಿ. ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬಂದು ದರ್ಶನ ಮಾಡಿ ಈಗ ಇಲ್ಲಿ ವಿಶ್ರಾಂತಿ ಪಡಿತಾ ಇದ್ವಿ. ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ. ದರ್ಶನ ಎಲ್ಲ ಚೆನ್ನಾಗಾಯ್ತು, ಸಮಾಧಾನ ಆಯ್ತು, ತೃಪ್ತಿ ಆಯ್ತು. ನಡ್ಕೊಂಡು ಇಲ್ಲೊಬ್ರು ಫೋನಿಗೆ ಮಾತಾಡ್ತಾವ್ರು ನೋಡಿ, ಬಾಲರಾಜು. ನಾವು ನಮ್ಮ ಮನೆಗೆ ಫೋನ್ ಮಾಡಿದ್ದೀವಿ, ನಮ್ಮ ಅಕ್ಕ ಸಮರಿಗೆ. ಪೂರ್ಣ ಅಯ್ಯೋ ದೇವಸ್ಥಾನ ತೋರಿಸ್ತೀನಿ ನೋಡಿ, ಕಾಂಟ್ಯಾಕ್ಟಾ ಓಡಿಸ್ಬಿಟ್ಟ. ನಾನಿನ್ನ ಮಾಡ್ಕೊತಾ ಇದ್ದೆ ಕಿರ್ಲೆ ಮಾಡೋದನ್ನ. ದರ್ಶನ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ಮಾಡಿ ಮತ್ತೆ ರಿಟರ್ನು ಹೊಲ್ಟು. ಮುರ್ಗಿರ್ದು ಹಾಕಿರೋ ಹಂಗಿರ್ಲಿ. ಹಾಯ್ ಫ್ರೆಂಡ್ಸ್, ಪ್ರತಿ ಸರಿ 6 ಗಂಟೆ ಒಳಗನೆ ಹೋಗ್ತಿದ್ವಿ. 3, 1 ಗಂಟೆ 2 ಗಂಟೆ ಹಂಗೆಲ್ಲ ಹೋಗ್ಬಿಟ್ಟು ಮಿಡ್ ನೈಟಲ್ಲಿ ದರ್ಶನ ಮುಗಿಸ್ಕೊಂಡು ಬರ್ತಿದ್ವಿ.
ಈ ವರ್ಷ ಅದೇನೋ ರೂಲ್ಸು ಇಲ್ದಿರೋದು ಮಾಡಿ 6 ಗಂಟೆ ಮೇಲ್ಪಟ್ಟು ಬಿಡ್ತಾವ್ರೆ. ಬಿಸಿಲಲ್ಲಿ ಕಷ್ಟ ಇದೆ ಈ ಸರಿ ಹೋಗಿ ಬರೋ ಅಷ್ಟೊತ್ತಿಗೆ. ಅದರಲ್ಲೂ 200 ರೂಪಾಯಿ ಕಿತ್ಕೊಂಡವ್ರೆ ಟೋಕನ್ ಅಂತೇಳಿ. ಏನೋ ಮೇ ಬಿ ಆ ಭಾಗ್ಯ ಈ ಭಾಗ್ಯಕ್ಕೆ ದುಡ್ಡಿಲ್ಲ ಅನಿಸುತ್ತೆ ಸರ್ಕಾರ ಹತ್ರ. ನಮ್ಮ ಹತ್ರ 200 ರೂಪಾಯಿ ಕಿತ್ಕೊಂಡು ನಮ್ಮ ಮನೆಯವ್ರಿಗೆ 2000 ರೂಪಾಯಿ ಅನ್ನಂಗೆ ಕರೆಕ್ಟ್ ಮಾಡಿ ಹಾಕ್ತವ್ರೆ. ನಿಮಗೆಲ್ಲ ಆಯ್ತದೆ ಆದರೂ ಬಿಸಿಲಲ್ಲಿ ಹೋಗಿ ಬರೋ ಅಷ್ಟೊತ್ತಿಗೆ ಬೆವರೆಲ್ಲ ಕಿತ್ಕೊಂಬಂತು ನೋಡಿ. ಈ ಥರ ಇದೆ. ಮುಂದಿನ ಸರಿ ಆದರೂ ಸ್ವಲ್ಪ ಎಲ್ಲೋಗಿದ್ರೆಲ್ಲ? ಸ್ಕೂಲ್ ಇವತ್ತು ರಜೆ ಅಲ್ವನಾ? ಇಲ್ಲಿ ಹೋದ್ರಲ್ಲ ಮಕ್ಕಳು, ಅವರು ಇಲ್ಲಿ ಕೆಳಗಡೆ ಇರೋಂಥ ಊರಿನ ಮಕ್ಕಳುಗಳು ಸ್ಕೂಲ್ಗೆ ಹೋಗಿ ಬರೋದಕ್ಕೆ ಅವ್ರಿಗೆ ಡೈಲಿ ರಿಸ್ಕ್ ಆಗುತ್ತೆ ಅಂತ ಹೇಳಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಅವ್ರಿಗೆ ಅಂತ ಹೇಳಿ ಹಾಸ್ಟೆಲ್ ಇದೆಯಂತೆ. ಹಾಸ್ಟೆಲಲ್ಲಿ ಅವರು ಇರ್ತಾರೆ. ರಜೆ ಬಂದಾಗ ಮಾತ್ರ ಅವರು ಊರಿಗೆ ಬರ್ತಾರೆ. ಶಿವರಾತ್ರಿ ಅಮಾವಾಸ್ಯೆಗೆ ಜಾತ್ರೆ ಇರೋದ್ರಿಂದ ಅವ್ರಿಗೆ ರಜೆ ಇದೆ, ಹಾಗಾಗಿ ಊರಿಗೆ ಹೋಗ್ತಾ ಇದ್ದಾರೆ. ಇಲ್ಲಿನ ಜೀಪ್ ಡ್ರೈವರ್ಗಳು ಡ್ರೈವ್ ಮಾಡೋದು ನೋಡಿದ್ರೆ ಯಾವ ರೈಸ್ ಕಾರನ್ನ ಡ್ರೈವ್ ಮಾಡುವಂಥ ಡ್ರೈವರ್ಗೂ ಕೂಡ ಏನು ಕಡಿಮೆ ಇಲ್ಲ ಅಂತ ಹೇಳಿ ಅನಿಸುತ್ತೆ. ನೋಡಿ ಹೇಗೆ ಆ ಗುಂಡಿ ಇದ್ರಲ್ಲೂ ಕೂಡ ರಿವರ್ಸ್ ನೋಡಿ ಹಾಕ್ತಾರೆ ಅಂತ ಹೇಳಿ. ಮನೆ ಕಂಬ್ರಪ್ಪಿ ಬಿಸಿಲಿನ ತಾಪ ತಾಳಲಾರದೆ ನೀರು ಕಂಡಾಗ ಎಮ್ಮೆ ಹೆಂಗೆ ಬೀಳ್ತದ ಹಂಗೆ ನಮ್ಮ ಹುಡುಗರೆಲ್ಲ ಬೀಳ್ತಾವ್ರೆ ನೀರೊಳಗಡೆ. ಎಮ್ಮೆ ಪರಿಸ್ಥಿತಿ ನಮ್ಮದು ಸೇಮು. ಎಮ್ಮೆಗಳಾಗಿದೆ ಸದ್ಯಕ್ಕೆ. ದೀಪ್ ಬನೀನ್ ಹಾಕೊಂಡಿರೋದಕ್ಕೆ ಅಪ್ಪಿ ನಿನ್ ಫುಲ್ಲು ಟ್ಯಾನ್ ಆಗ್ಬಿಟ್ಟೈತೆ. ಪೂರ್ಣಂದು ಅನ್ಕೋ ಫುಲ್ಲು ಜಾಸ್ತಿ ಕಾಣ್ತದೆ. ಆಹಾ ಎಂತ ಭೂಪ ನೋಡ ಎಲ್ಕೊಂತವನೆ ಹೆಂಗೆ ಸರ್ಕಸ್ ಮೇಲೆ ಹೆಂಗೆ ನೋಡಿತಾರೆ. ಇವನ್ ನೋಡಿ ಇನ್ನೊಂದು 2 ಕಿಲೋಮೀಟ್ರ್ ಇತ್ತು ಮಲೆಮಹದೇಶ್ವರ ಬೆಟ್ಟ. ಅಷ್ಟರೊಳಗಡೆ ಒಂದು ಟಿಪ್ಪರು ಬಂತು. ಎಲ್ಲ ಕೂಡ ಸುಸ್ತಾಗಿದ್ರು. ಹಾಗಾಗಿ ಟಿಪ್ಪರ್ಗೆ ಹತ್ಕೊಂಡು ಮಲೆಮಹದೇಶ್ವರಕ್ಕೆ ಡ್ರಾಪ್ ತಗೊಂಡು ನಿಂದೇನಾ ಟಿಪ್ಪರನ್ನು ಇಳ್ದು ಅಲ್ಲಿಂದ ನಡ್ಕೊಂಡು ಟಿ ಹತ್ರ ಬರೋ ಅಷ್ಟೊತ್ತಿಗೆ ನಮ್ಮ ಹುಡುಗರೆಲ್ಲ ಕಲ್ಲಂಗಡಿಯವ್ರನ್ನ ಕಟ್ ಮಾಡಿ ತಿಂತಾ ಇದ್ರು. ಲೋಗಿ ಹೆಂಗದ ಬೇ ಟೇಸ್ಟು? ಕಲ್ಲಂಗಡಿನ ತಿಂದು ಟಿ ಹತ್ತದು. ಟಿ ಹತ್ತುತ್ತಿದ್ದಂಗೆ ಎಲ್ಲರಿಗೂ ಕೂಡ ಟ್ರೆಕ್ಕಿಂಗ್ ಮಾಡಿ ಸುಸ್ತಾಗಿತ್ತು. ಹಾಗಾಗಿ ಒಳ್ಳೆ ನಿದ್ದೆ ಬಂದೈತೆ. ತಿರುಗಿ ಕಣ್ಬಿಟ್ಟು ನೋಡೋದ್ರೆ ಆಲ್ರೆಡಿ ಮದ್ದೂರು ಹತ್ರ ದೊಡ್ಡ ಅರಸೀಕೆರೆ ಹತ್ರ ಪುಣ್ಯ ಟೀ ಸ್ಟಾಲಿಗೆ ಡ್ರೈವರು ಟೀಗೆ ಹಾಕಿದ್ರು. ಯಾರೂ ಕೂಡ ನಾವು ಟೀ ಕುಡಿಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಮಂಡ್ಯದಲ್ಲಿದ್ದೀವಿ, ಕಬ್ಬಿನ ಹಾಲು ಕುಡಿಯೋಣ ಅಂತ ಹೇಳಿ ಫ್ರೆಶ್ ಆಗಿ ಕಬ್ಬಿನ ಹಾಲನ್ನ ತಗೊಂಡು ಕಬ್ಬಿನ ಹಾಲನ್ನ ಕುಡ್ಕೊಂಡು ಸೀದಾ ಅಲ್ಲಿಂದ ಟಿ ಹತ್ತಿ ಹೊಲ್ಟು ಹತ್ತತ್ರ ರಾಮನಗರದ ಹತ್ರ ಬರ್ತಾ ಇದ್ದಾಗೆ ಟಿಲಿ ಸ್ವಲ್ಪ ಸೌಂಡ್ ಕಾಣಿಸ್ಕೊಂತು. ಎಲ್ಲಿ ಸೌಂಡ್ ಬರ್ತಾ ಇದೆ ಅಂತ ಹೇಳಿ ಡ್ರೈವರು ಇಳ್ದು ಬಾಲೆಟ್ ಎಲ್ಲ ಓಪನ್ ಮಾಡಿ ಚೆಕ್ ಮಾಡಿದ್ರು. ಆದರೂ ಕೂಡ ಅವ್ರಿಗೇನು ಗೊತ್ತಾಗಲಿಲ್ಲ. ಗ್ಯಾರೇಜ್ ಅವ್ರಿಗೆ ಫೋನ್ ಮಾಡಿ ಕರೆಸ್ತು. ಅವರು ಕೂಡ ಚೆಕ್ ಮಾಡಿ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ.
ನಿಧಾನಕ್ಕೆ ಹಂಗೆ ಮೂವ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಏನಾಗೋದಿಲ್ಲ, ಮೂವ್ ಮಾಡ್ಕೊಂಡು ಹೋಗಿ ಅಂತ ಹೇಳಿ. ಹಾಗಾಗಿ ಗಾಡಿನ ಸ್ಟಾರ್ಟ್ ಮಾಡಿ ಸ್ವಲ್ಪ ದೂರ ಮುಂದೆ ಬತ್ತಿದಾಗೆ ಗಾಡಿ ಆಫ್ ಆಯಿತು. ಎಷ್ಟೇ ಸ್ಟಾರ್ಟ್ ಮಾಡಿದ್ರೂ ಕೂಡ ಸ್ಟಾರ್ಟ್ ಆಗಲಿಲ್ಲ. ಹಾಗಾಗಿ ಎಲ್ಲ ಇಳ್ದು ನೂಕಕ್ಕೆ ಸ್ಟಾರ್ಟ್ ಮಾಡ್ದೋ. ನಾವು ನೂಕದ್ದು ನೋಡಿ ಯಾರೋ ಲಾರಿ ಡ್ರೈವರ್ ಪಾಪ ನಿಲ್ಲಿಸಿ ಗಾಡಿನ ಎಳ್ಕೊಂಬಂದು ಕೆಂಗೇರಿವರೆಗೂ ಕೊಟ್ಟರು. ಕೆಂಗೇರಿಗೆ ಬರೋಷ್ಟರೊಳಗಡೆ ಟಿ ಟಿ ಡ್ರೈವರು ಇನ್ನೊಂದು ಟಿ ಟಿನ ಅರೇಂಜ್ ಮಾಡಿದರು. ಅದರಲ್ಲಿ ಹತ್ಕೊಂಡು ನಾವು ಅಲ್ಲಿಂದ ಹೊರಟು ಆಗಿತ್ತು ನಾಗಮಲೆಯ ಟ್ರಕ್ಕಿಂಗ್ ವಿಡಿಯೋ. ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.